ಹೋಗ್ಲಿಲ್ಲ ಅವ್ರೆಲ್ಲ ನನ್ ಬಿಟ್ಟು ಹೋಗ್ತಾರ್ರಿ. ಏನ್ರವ ಸಾಕಾಗ್ ಹೋಗ್ಬಿಟ್ಟೆ ಎಲ್ಲ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕ. ಶಾಂತರು ಮಾಡೇನಿ, ಉಪ್ಪಿಟ್ಟು ಮಾಡ್ಬಿಟ್ಟೇನಿ. ಇವ್ರಿಗೆ ಏನ್ರ ನನ್ ಹುಚ್ಚಿ ಏನ್ರ ಅನ್ನಕ್ ಹೋದಂದ್ರ ನನ್ ಮೇಲೆ ಹರಾಡ್ತಾರ ಇವ್ರು. ಇರೋದ ಚಲೋ ಅಕ್ಕ. ರೀ ಕ್ಲೋಸ್ ಬಾ ರೀ ಕ್ಲೋಸ್ ಬಾ ರೀ ದೌಡ್ ಹೇಳ್ರಿ. ಏನ್ ಅನಿಸ್ಕೊಡಿದಿಲ್ಲ ನನಗ ನೀನ್ ಎಂತ ಕನಸು ಬಿದ್ದಿತ್ ಬೆಳಿಗ್ಗೆ ಕಣ್ಣು ಮುಂದ ಕಾಣಾಕತ್ತೈತಿ, ಒತ್ತೈತಿ ಕಣ್ಣು ಮುಂದ್ ಬಂದು ಓಪನ್ ಆರ್ ಅಂತ ಹೇಳಿ ಇನ್ನೆರಡು ಮಿನಿಟ್ ತೆಗೆದಿ ಅಂದ್ರ ಕ್ಲೋಸ್ ಗೊತ್ತಾಗ್ಬಿಡ್ತಿತ್ತು ನನಗ. ಏನ್ರಿಪ್ಪ ನೀವ ಹಿಂಗ್ ಬೆಳಿಗ್ಗೆ ಹಿಂಗ್ ಕನಸ್ ಮಾಡ್ಕೊಂಡ್ ಕೂತ್ರ ಹೆಂಗ? ಏನ ಎಷ್ಟ್ ಔಷಧಿ ಇದ್ದಿದ್ಲಿ ನಿಂದ ಏನ್ ಔಷಧದಾಗ ಹುಡ್ದಂಗ್ ಮಾಡ್ತೀಯಲ್ಲ ಗೊತ್ತಾಗುದಿಲ್ಲ ನಿನಗ? ಅಲ್ರಿ ಅಲ್ಲಿ ಗೌಡ್ರ ಕಲ್ದಾರಲ್ಲಿ ಗೊಂಜಾಳ ಹಾಕಕ್ ಹೋಗ್ಬೇಕ. ದೊಡ್ಡ ದನಂದಾರಿ ಕೆಲಸ ಮಾಡಕ್ ಹೊಂಟಿ ಬಿಟ್ಟಿನ ಇಲ್ಲಂದೆಲ್ಲ ಹಾರ್ಗೆಡಿಸಿಟ್ಟು ಹೊಂಟಿ ಬಿಸ್ನೆಸ್ ನ ಅಂತ ಸಲ ಕ್ಲೋಸ್ ಒಂದ್ ನಂಬರ್ ಗೊತ್ತಾಗ್ಬಿಟ್ಟಿದ್ರಿ. ಇವತ್ತು ನಾನಾ ರಾಜ್ಕುಮಾರ್ ಅದು ತುಳಿದಿಲ್ಲ ನಿನಗ. ಹಾ ಬಾಳ ತುಳಿದಿತ್ತು ಗೊತ್ತಾಯ್ತು. ಹೋಗ್ ನಮ್ದು ನಮಗ್ ಹತ್ತಿರ್ತೈತಿ, ನಿನಗ ಹತ್ತಿರ್ತೈತಿ. ಹೋಗ್ ಹೋಗ ಒಳಗ್ ಹೋಗಿನ. ಏನ್ ಅರಿಷ್ಟ ಅನ್ಕುಡ್ತು ಮಾರ ನನಗ. ಅಂತ ಚಲೋ ಎಂತ ಕನಸದ ಬೆಳಗಿನ ಜಾವ ದಿನ ಒಂದ್ ಕುಯ್ದು ಒಂದ್ ದಿನ ಎಬ್ಸುದು ನನಗ ಸಾಕಾಗಿ ಹೋಗಪ್ಪ ಮರ ಬೈದ್ರಾಗ ಓರ ಬೀರ್ಗೆ ನನಗಿಗೆ ಇಲ್ಲ ಸ್ವಲ್ಪ ಓರ್ ಆಗೈತಿ. ಮೊನ್ನೆ ಬ್ಯಾಂಕಿನ ಕಡೆ ಹೋದಾಗ ಹೆಣ್ಮಕ್ಳು ಬಾಳ ಮಂದಿ ಇರ್ತಿದ್ರು. ಗುರುಲಕ್ಷ್ಮಿ ರೊಕ್ಕ ಏನಾರ ಜಮಾ ಆಗಿದೆಯೋ ಏನು ಇಲ್ಲ, ಒಂದ್ ಕೈ ಒಗದಾನ ಸ್ವಲ್ಪ ರಂಬಿಸ್ಬೇಕು. ಇಷ್ಟೊತ್ತನ ಬೇದಂಗ ಆಗೈತಿ. ಅಂಜು ಚಾ ತೊಂಬವ ಅಂಜು. ತಗೋರಿ. ಇವ ಗುರುಲಕ್ಷ್ಮಿ ರೊಕ್ಕ ಏನಾರ ಜಮಾ ಆಗಿಗ್ಯಾವ? ಹೂರಿ ಅದ ಮೊನ್ನೆ ಬಾಜು ಮನಿ ಪಾರ್ವತಕ್ಕ ಹೊಂಟಿದ್ರ ಅಕಿನ್ ಜೊತೆ ಸೇರಿ ಹೋಗಿದ್ದೆ, ಹೋಗಿ ತಗೊಂಡ್ಬಂದಿನ್ರಿ. ತಗೋಸ್ಕೊಂಬಂದಿ ಹಂಗಾರ? ಚಲೋ. ನನಗೂ ಅಲ್ಲಿ ಒಬ್ರು ಕೊಡದಿತ್ತೆ, ಸ್ವಲ್ಪ ಬೇಕಾಗಿದ್ದವ ಅವ್ನ ತಗೊಂಬಂದ್ಬಿಡ. ಅಲ್ರಿ ಅದ್ ಮನ್ಯಾಗ ರೇಷನ್ ಏನಿಲ್ರಿ, ಅವ್ರ ರೇಷನ್ ಗಂತ ತಗೋದಿಟ್ಟಿದ್ದ ನಾನು. ಸಂತಿ ಮಾಡೋದು ನನಗ್ ಹೇಳಾಕತ್ತೀನ? ನನಗ್ ಗೊತ್ತಿಲ್ಲನ ಏನ್ ತರ್ಬೇಕು ಏನ್ ತರಬಾರ್ದು ಅನ್ನೋದು. ಅಲ್ರಿ ನೀವಂತ ದುಡ್ದಂತ ಹಾಕಂಗಿಲ್ಲ, ಸರ್ಕಾರದವ್ರ ಕೊಟ್ಟಾರ, ಅದ್ರ ಮೇಲೆ ನಾ ಮನಿ ನಡ್ಸಾಕತ್ತೇನಲ್ಲ ಅದನ್ನಾರ ಬಿಡ್ರಿ. ಇನ್ನೆರಡು ದಿನ ಬಿಟ್ರೆ ರೇಷನ್ ಬರ್ತತ್ವ. ಸಂತಿ ನಾ ತರ್ತಾನೆ, ಉಪ್ಪು ಕರಕಲ್ಲ ನಾ ತರುದಿಲ್ಲನ ತೊಂಬರ್ತಾನ ತಗೋ. ನಾ ತೊಂಬರೋಗ ನಾ ತರ್ತಾನೆ ಅಂತ ಹೇಳಾಕತ್ತಾನ ಇಲ್ಲಿಗ. ಅಲ್ರಿ ನೀವ್ ಎದಕ್ ಕೊಡೋದು ಹಾಳ್ ಮಾಡ್ತೀರಿ? ಅಲ್ಲ ಈಗಿನ ಜಗತ್ತಾಗ ನಾವ್ ಇಬ್ರು ನೋಡಿದ್ರು ಸಾಲಂಗಿಲ್ಲ ಅಂತ ಜಗತ್ತೈತಿ. ಕುಡಿಯಾಕ ಕೇಳಿ ನನ್ನ ಈಗ ಅದನ್ನ ರೊಕ್ಕನ ಕುಡಿಯಾಕ ಕೇಳಿದ್ರ ಹಂಗ್ ಮಾಡ್ತಿಯಲ್ಲ. ಅಲ್ಲಿ ಒಬ್ರು ಕೊಡೋದೈತಿ ವ್ಯವಹಾರ ಐತಿ ಅಂತ ಹೇಳಾಕತ್ತಿಲ್ಲ. 2,000 ಕೊಟ್ರಿ 20,000 ಬರ್ತಾವಲ್ಲಿ. ಅಲ್ರಿ ನೀವ್ ಬರೀ ಹಂಗ ಮಾಡಿ ಎಲ್ಲಾನು ಕಳ್ಕೊಂಡಿರ್ತೀರಿ ಅದಕ್ಕೆ ಹೇಳ್ದೆ. ಈಗ ನಾ ಹೇಳ್ದಷ್ಟೇ ಕೇಳ. ತೊಂಬ ಅಂತ ಹೇಳಾಕತ್ತೇನಿ, ತೊಂಬರ್ಬೇಕಷ್ಟೇ. ಅಲ್ರಿ ನನ್ ಮಾತ್ ಕೇಳ್ರಿ, ಸಂತಿಗ್ ಹಾಕವ ರೊಕ್ಕ. ಸಂತಿ ಏನೇನ್ ಬರ್ಬೇಕಾದ್ರೆ ಕುಟ್ ಚೀಟಿನೂ ರೆಡಿ ಮಾಡ, ಅದನ್ನು ತರ್ತೇನಿ, ಎಲ್ಲಾ ಮಾಡ್ತೇನೆ ನಾನು ಅಂತ ಹೇಳಾಕತ್ತಾಳ. ಹೋಗ. ಅಲ್ರಿ ಅದ್ರ ಮೇಲೆ ನಿಮಗ್ ಕಣ್ ಬಿತ್ತೇನ್ರಿ? ಈಗ ಪ್ರತಿ ತಿಂಗಳು ಹಿಂಗ ಮಾಡ್ತೀರಿ. ಸುಮ್ನೆ ನಂದ ತಲಿ ಕ್ರಾಕ್ ಎಬ್ಸ್ಬೇಡ. ಈಗ ತಗಸ್ಕೊಂಬಂದಿ ಅಲ್ಲಿ ಕೊಡೋದೈತಿ ಅಂತ ಹೇಳಾಕತ್ತಾನ ನಾನು. ನಾನ್ ತೊಂಬರೋಗ ಈಗ ಬಡಾನ. ಹೋಗ. ದಿಮಾಕ ಬಾಳ ಬಿಡಾಕಿದ. 2,000 ರೂಪಾಯಿ ಬಂದೈತಿ, ಖರ್ಚು ಕಡೆಲ್ಲ ಅದಂಗ ಆತ. ಹೆಂಗ್ ಗೊತ್ತಾಗುತ್ತೆ ಏನಿದ್ರು ರಾತ್ರಿ ಫಿಲ್ಮ್ ನೋಡೋದು. ಹೇಳ್ತೀನ ಏನ್ ಗೊತ್ತಾವ್ ಏನ್ ರೊಕ್ಕನ ಇಲ್ಲ ಕೈಯಾಗ ಹಿಡ್ಕೊಂಡು ಹೆಂಚಿನ ತಕೊಂಬಂದಿನ ಸತತ ಇಲ್ಲಿ ಯಾಕಂದ ಇದು ಮಾಡ್ಕೊಂತಿ. ನಾನು ನಾಳೆ ಸ್ವಂತಿಯೋದು ತೋರ್ತಾನೆ ಅಂತಿನ. ಏನಾದ್ರು ಬೇಡ, ಏನ್ ಮಾಡ್ಬೇಕು ನೋಡು. ಉಪ್ಪಟ್ಟದು ಮಾಡಿ ಇಲ್ಲ ತಿನ್ನಾಕ ಮಾಡಿದ್ರಿ. ಆದ್ರೆ ನೀವು ದಿನಾ ಸೆರೆ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಸೇರೆ ಕುಡಿತೇನೆ ಸೇರೆ ಕುಡಿದಿರ್ತೀನ. ಸೇರೆ ಕುಡಾಕ ಎಲ್ಲಿದ ಅಲ್ಲಿ ಒಬ್ಬರಿಗೆ ಒಂದ್ ವ್ಯವಹಾರ ಬರ್ತಾನೆ. ನಿಮ್ಮ ಆಕಾರ ನೋಡ್ರಿ ಹೆಂಗಾಗೈತಿ. ದಿನಾ ಸೆರೆ ಕುಡೋದ್ರಿಂದ ನಿಮ್ ಆರೋಗ್ಯನೂ ಹಾಳ, ರೊಕ್ಕನೂ ಹಾಳ. ನನಗೇನ ಹೆಚ್ಚು ನಾವು ಯಾವ 10 ಮಂದಿ ಬಂದ್ರು ಒಬ್ಬನ ಇದು ಮಾಡ್ತಾನ. ಅವ್ರು ಎಲ್ಲ ನಿಂಗೆ ಗೊತ್ತಿರ್ ತೋಚಿನ ಹೋಗ್ಬರ್ತೇನೆ. ಸಂತಿ ತಗೊಂಡ್ಬರ್ರಿ. ತರ್ತಾನ ತೋಚಿನ.
ಇವ್ರು ಹಿಂಗ ಕುಡ್ಕೊಂಡ್ ಹೋದಂದ್ರ ಮುಂದೊಂದ್ ಜೀವನದ ಗತಿ ಏನಾಗ್ಬೇಕಂತ ಅದ್ರಾಗ ಇವ್ರಂತೂ ನಮ್ ಭವಿಷ್ಯದ ಬಗ್ಗೆ ಏನೇನು ಯೋಚನೆ ಮಾಡಂಗಿಲ್ಲ. ನಮ್ಮ ಅಪ್ಪ ಅವ್ರ ಮುಂದೆ ನನ್ ಕಷ್ಟ ಎಲ್ಲ ಹೇಳ್ಬೇಕಂತ ಅನ್ಕೊತೀನಿ. ಹೇಳಿದ್ರ ಅವ್ರ ಏನ್ ಮಾಡ್ತಾರ? ನನ್ ಮರ್ಯಾದೆ ನನ್ ಗಂಡಂದ ಮರ್ಯಾದೆ ಹೋಗ್ತೈತಲ್ಲ. ಹಿಂಗಂದನ್ನ ಯಾರ್ ಮುಂದ್ ಸಂತೋಷ ಇಟ್ಕೊಳ್ಳಿ. ಎಲ್ಲಿ ಒಂದು ಜೀವ ಅನ್ನಕತ್ತೈತಿ ಮಾರಾಯ. ಏನ್ ರಾತ್ರಿನಾಗಿಂದ ಈಗ ಒಂದ್ ಅರ್ಧ ಬೀಳು ಮಟ್ಟ ಹಂಗ ಇದೆ. ಯಾವ ಕ್ಯಾಂಡಿಡೇಟು ಸಿಗೋಲ್ವ. ಎಲ್ಲಿ ಜೀವ ಅನ್ನಕತ್ತ ಜೀವ ಮಾಮನ್ನ ಬೆಟ್ಟ ಆಗುತ್ತದೆ. ಅವನಾದ್ರ ಏನ್ರ ಅಡ್ಜಸ್ಟ್ ಆಕೈತಿ. ಕಾಲಾಗ ಮಕ್ಕೊಂಡ ನೋಡಿ ಏನ್ ಮಂದಿ. ಇನ್ನೂ ಇಲ್ಲೇ ಕುಂತಿ ಇಲ್ಲಿ ನೀನು. ಬೆಳಕಾಗಿ ಯಾವತ್ತಾತ ಅಕ್ಕ ತಲಿ ಯಾವ ಆರಾಮದ್ರಿ ನೀವ್ ಆರಾಮದ್ರಕ್ಕ? ನೀವ ನೋಡ್ರಿ ಅಣ್ಣಾರ ಈಗ ಮೊನ್ನೆ ಗೃಹಲಕ್ಷ್ಮಿ ಬಂತ ಸರ್ಕಾರದವ್ರು 2,000 ರೂಪಾಯಿ ರೊಕ್ಕ ಅಂತ ಕೊಟ್ಟಿದ್ರಿ. ಮೊನ್ನೆ ಪಾರ್ವತ ಹೋಗಿ ತಗೊಂಡ್ಕೊಂಡು ಡಬ್ಬ್ಯಾಗ ಇಟ್ಟಿದ್ದೆ ಅಣ್ಣ. ಅದು ಎಷ್ಟೊಂದ್ ತರ ಹೋಗ್ತೈತಿ ಅಂತ ಹೇಳಿ ಇವತ್ ಬೆಳಿಗ್ಗೆ ಅದನ್ನ ಸದಕ್ಕೆ ಇಟ್ಕೊಂಡ್ರಿ. ಇವ್ರ ಅದೇನೋ 2,000 20,000 ಮಾಡ್ತಾರ. ಏನ್ ಮಾಡ್ತಾರೋ ಏನ್ ನಾವು ಆ ದೇವ್ರ ಬಂದ್ ನೋಡ್ರಿ. ಇಲ್ಲ ಅಕ್ಕನ ರೊಕ್ಕ ಬಿಡುವಲ್ಲಿ ಅದೇ ಅಣ್ಣಕ್ಕ ರೊಕ್ಕ ತಿಂತಾರ ಇಲ್ಲಿ. ಕೊಟ್ಬಿಡ್ಲಿಪ್ಪ ಅಕ್ಕನ ರೊಕ್ಕ ಮಮ್ಮ ಕೊಟ್ಬಿಡು. ಕೊಟ್ಬಿಡ್ಲಿ ಬಂದು ಮಗ ನನಗ ನಾಟಕ ಮಾಡ್ತೀನಿ. ನನ್ ಕೂಟ ಅರ್ಧಕ್ಕೆ ಅಡ್ಡಾಡಿ ನಾಟಕ ಮಾಡ್ತೀನಿ. ನನ್ಗಿರ ಮತ್ ಹೇಳಕ್ ಬಂದ ಹಂಗ ಮಾಡ್ಬಿಡ್ಲಿ ಮಮ್ಮ ಅಕ್ಕನ ರೊಕ್ಕ ಕೊಟ್ಬಿಡು ಪಾಪ ಒಳಗತ್ತ. ನಾಟಕ ಮಾಡ್ತೀನಿ ನನಗ ಅರ್ಧಕ್ ಬಂದ ಮಗ. ಅದೇನೋ ಅಂತಾರ ಇದ್ಲಿ ಬಂದ್ ಮಚ್ಚಿಗೆ ಬುದ್ಧಿ ಹೇಳಿತ್ತಂತ ಮಗನ. ಮಗ ಇದ್ದೇಗೇನ ಮತ್ ನನಗ ಹೇಳಕ್ ಬಂದ. ಒಂದೇ ಐತಿ ಒದ್ರಾಗೈತೆ ಗುರುಲಕ್ಷ್ಮಿ ಅದು 2,000 ರೂಪಾಯಿ ಗುರುಲಕ್ಷ್ಮಿ ರೊಕ್ಕ ಯಾಕೆ ಗೊತ್ತ ನಿನ್ಗಂಡ ನಾ ಕುಡಿ ಮುಂದ್ ಮೊದಲ 80 ರೂಪಾಯಿ ಕ್ವಾರ್ಟರ್ ಇರ್ತೀನಿ. ಈಗ ಒಂದು ಕ್ವಾರ್ಟರ್ಗೆ ಎಷ್ಟು ಹೆಚ್ಚಿನ ನಿಮ್ ಗುರುಲಕ್ಷ್ಮಿ ರೊಕ್ಕ ಬರೋ ಮುಂದೆ 120 ರೂಪಾಯಿ ಆಗೈತಿ. ಅಂದ್ರೆ ನಿಮ್ ಗುರುಲಕ್ಷ್ಮಿ ರೊಕ್ಕ ಬರೋಕಿನ ಮುಂಚೆಕ 40 ರೂಪಾಯಿ ಕಡಿಮೆ ಇತ್ತು. ಈ 40 ರೂಪಾಯಿ ಹೆಚ್ಚಾಗಿ ಹೆಚ್ಚಿನ ನಿನ್ ಗಂಡ ಅದ ನಾನು ದಿನ 2 ಕ್ವಾರ್ಟರ್ ಕುಡಿಲೇನ ನೀಚ 25 ದಿನ 2 ಕ್ವಾರ್ಟರ್ ಬೇಕು. ಒಂದ್ ಕ್ವಾರ್ಟರ್ಗೆ 40 2 ಕ್ವಾರ್ಟರ್ಗೆ 80 ರೂಪಾಯಿ ಆತ. ಒಂದ್ ದಿನಕ್ಕೆ 80 ರೂಪಾಯಿ ಅಂತ ತಡಿಲೇ ತನಗ ಲೆಕ್ಕ ಹೇಳಕತ್ತಾನ ಇಲ್ಲಿ. 80 ರೂಪಾಯಿ ಒಂದ್ ದಿನಕ್ಕೆ 80 ಅಂದ್ರ ಒಂದ್ ತಿಂಗಳಿಗೆ ಎಷ್ಟಾಗ್ತದೆ? 2,400 ರೂಪಾಯಿ ಆಗ್ತದೆ. ನಿನಗ್ ಬರೋ ರೊಕ್ಕ ಎಷ್ಟು? 2,000 ರೂಪಾಯಿ ಹೌದಿಲ್ಲ? ಇನ್ನು 400 ರೂಪಾಯಿ ನಾನದು ಸರ್ಕಾರ ದಾನ ಕೊಡಕತ್ತೈತಿ. ನಿನ್ನ ಗಂಡ ಹೆಮ್ಮೆ ಪಡ್ಬೇಕು ನೀ. 2,000 ರೂಪಾಯಿ ನಮ್ಮಂತ ಕುಡುಕ್ರು ಮಂತ್ರ ಹೋಗ್ಬೇಕು. ಅಯ್ಯನ್ 400 ರೂಪಾಯಿ ಐತಲ್ಲ ಅವನವ ಕುಡಿಲಂತ ಸುಳ ಮಕ್ಕಳ ಅಲ್ತು ಬದ್ ಸುಳ ಮಕ್ಕಳ ಅಂತಾರ ಸಂಸಾರನು ಸಾಕಾಗ್ತದೆ. ತಿಳ್ಕೊ ನಿನ್ ಗಂಡ ಎಷ್ಟು ದಾನ ಮಾಡಕತ್ತಾನ ಅನ್ನೋದು ಹೇಳ್ತೀನಿ ಇಲ್ಲ. ಅಲ್ರಿ ಅವ್ರು ನಿಮ್ಮಂತ ಹುಡುಗರ ಗಂಡ ಇರ್ತಾರಂತ ಹೇಳಿ ಹೆಣ್ಮಕ್ಳಿಗೆ ಒಂದು ತ್ರಾಸ ಆಗ್ಬಾರ್ದಂತ ಕೊಟ್ಟಿರ್ತಾರ. ಅದನ್ನ ನೀವಂತೂ ದುಡ್ಡು ಹಾಕಂಗಿಲ್ಲ. ಅವ್ರು ಕೊಟ್ಟಿರ್ಲಿಲ್ಲ ಬರ್ತಾಕತ್ತೆ. ನಾವ್ ಒಂದಿನ ಏನಾದ್ರು ಕುಡಿಬಿಟ್ನೆ ಈಗ ಸರ್ಕಾರ ಬಂದು ನಿಮ್ ಗುರುಲಕ್ಷ್ಮಿ ರೊಕ್ಕನು ಬಂದ ಬದುಕೊಂಡು ಜನಕ್ಕೆ ಎತ್ತಡಿ ಯಾಕಂದ್ರೆ ಎತ್ತಲ್ಲ ಗುರುಲಕ್ಷ್ಮಿ ರೊಕ್ಕ ಅಂತ. ಗುರುಲಕ್ಷ್ಮಿ ರೊಕ್ಕ ನಮ್ ರೊಕ್ಕ ತಗೊಂಡ ನಮ್ಗ ಬಡಿಯಾಕತ್ತಾರ. ನಮ್ಗ್ ತಿಳಿಲ್ಲ ಅಂತ ಮಕ್ಕಳು ಮಕ್ಕಳು ಕುಡ್ಯಾಕ ಹೋಗ್ಬೇಡ್ರಿ. ಆರೋಗ್ಯನು ಹಾಳಾಗ್ತಿಲ್ಲ. ಆರೋಗ್ಯ ಆಗತ್ತ. ನಾ ಕುಡ್ಯಾಕ ಹೋಗುದಿರ್ತೀನ. ನಾನ್ ಎಂತ ತುಲ ಕೆಲ್ಸಕ್ಕೆ ಹೋಗಿದ್ನಿಲ್ತೀನ. ಆ ಸರ್ಕಾರದಾರ ಪುಕ್ಸೆಟ್ಟಿ ರೊಕ್ಕ ಪುಕ್ಸೆಟ್ಟಿ ಅಕ್ಕಿ ಎಲ್ಲಾ ಕೊಟ್ಟ ದುಡಿಯವನ್ನ ಮೂಲಿ ಗುಂಪು ಮಾಡಿಟ್ಟಾರ. ಅವ್ರ ಪುಕ್ಸೆಟ್ಟಿ ಅಕ್ಕಿ ಅನ್ನ ಅಷ್ಟ ಕೊಡ್ತಾರ್ರಿ. ಅದಕ್ ಗಾಡಿ ಎಲ್ಲ ನಾವ ತರ್ಬೇಕಲ್ಲ. ಅದಕ್ ಮತ್ ಮ್ಯಾಗ ರೇಷನ್ ರೊಕ್ಕ ಎಕ್ಸ್ಟ್ರಾ 6 ರೂಪಾಯಿ ಹಾಕ್ತಾರ. ಒಂದ್ ಪ್ಯಾಕೆಟ್ ಒಳ್ಳೆ 140 ರೂಪಾಯಿ ತಿನ್ನ. ಅದನ್ನ ತೊಗೊಂಬಂದ್ ಅವ್ರ ರೂಪಬಹುದು ತಿನ್ನ. ಎಲ್ಲಾನ ದುಡಿಯವ್ರನ್ನ ಬಿಡಿಸಿ ಮನ್ಯಾಗ ಕುಂದ್ರಾಕ ಸರ್ಕಾರದಲ್ಲ ಅದನ್ನ ಬಂದ್ ಮಾಡಿ ಎಲ್ಲಾ ಕೆಲಸ ಕೊಟ್ಟ ಅದಕ್ಕೆ ಆರಾಮ್
2,000 ರೂಪಾಯಿ ಎಂಜಾಯ್ ಮಾಡ್ತೀನಿ, ಅದ 600 ರೂಪಾಯಿ ಸಂಖ್ಯೆ ಮಾಡ್ತೀನಿ. ಆರಾಮ್ ಹೊಟ್ಟಿ ತುಂಬ ಊಟ ಮಾಡೋದು. ಏನಿಲ್ಲ ಅಕ್ಕಿ ದುಡ್ಡು ಕೊಟ್ಟಿರ್ತಾರ, ಸ್ವಲ್ಪ ಸಂಜೆ ಬದ್ದು ಅನ್ನ ಮಾಡ, ಸಾರಿಗೆ ಉಪ್ಪು ಸಾಕುಡಿ, ಬೆಳೆ ಕಡ್ಡಾಕ್ಬಿಟ್ಟ ಅಲ್ಲೇ ಹೊಲಕ್ ಹೋಗಿರ್ತಾರ ಗೌಡ್ರ ಹೊಲಕ್ಕ, ಅಲ್ಲೇ ಬಾಜು ತೋಟದಾಗ ಒಂದ್ 4 ಟಮಾಟ ಹರ್ಕೊಂಡ್ ಬಾ, ನಡ್ತೀನಿ ಆಗಿದ್ದು ಏ ಪಾಪ ಸುಳ ಮಗ ಮಾಡಿದ್ಲೇ ನೀನ ಏನ ನಾನ್ ರೇಟ್ ತಿಳಿದಿಲ್ಲ. ಅದಕ್ಕ ನಾ ಮಾವಾಣಿ ಎಳೆ ಯಾವಾಗ ಬುದ್ಧಿ ಬರ್ತಿದ್ದೆ ಸರಿಗೆ ಹೋಗ್ತದೆ ಹೊಲಸ ಕಾಲಕ್ಕೆ ಹಿಡಿರಿ ಹಿಡಿ ಹೊಲಕ್ ಕುಂದ್ರ ನಾಷ್ಟ ಗಿಷ್ಟ ಮಾಡಿ ಇಲ್ಲ ಮನ್ಯಾಗ ನಾವು ಅರ್ಧ ಹೊರಗ ನಿಂತಿಲ್ಲ. ಹಾ ಚಿನ್ನ ಹೊಲಕ್ ಹೋಗ್ಬೇಕು, ನಿನ್ನ ಉಪ್ಪಿಟ್ಟು ಮಾಡಿಲ್ಲ. ರೀ ನಾ ಹೊಲಕ್ ಹೋಗ್ ಬರ್ತೇನೆ. ಆಮೇಲೆ ಪಿಕ್ನಿಕ್ ಹಾಕ್ತೀನಿ ನೋಡ್ರಿ, ಜಾಗ ಆಮೇಲೆ ಉಪ್ಪಿಟ್ಟು ಮಾಡಿಟ್ಟೇನಿ, ಆಮೇಲೆ ಇಬ್ರು ಹಾಕೊಂತೀನಿ. ಹಾ ಗೊತ್ತಾಯ್ತು ನಂಗೆ, ಅಣ್ಣಾರ ಉಪ್ಪಿಟ್ಟು ಮಾಡಿಟ್ಟೇನ ಗೊತ್ತಾಯ್ತು ಹೋಗ. ಆಮೇಲೆ ರಾತ್ರಿ ದೌಡ್ ಬರ್ರಿ ನಂಗೆ ಬರೋದು ಗೊತ್ತಾಯ್ತು, ಹೋಗಿ ನೀ ಹೋಗ್ಬರೋಗ, ನೀ ಉಂಟುಟ್ಲೆ ಬರೋದು. ಕುಡುಕ್ ಬರ್ಬೇಡ್ರಿ ರಾತ್ರಿ. ನಾ ಕುಡ್ಕಡಿದ್ ಮಾಡಿ ನಿನ್ನ ಅವನ ಮಾಡ್ತೀನ ಹೋಗಿ ಗೊತ್ತೈತ್ ನನಗೆ. ಬಾರ ದೌಡ್ ದೊಡ್ಡ ಬಾ ಹೊತ್ತಾಗೈತಿ. ಲಾ ಮಗ ನಾನು ಹೇಳ್ತಿ ನನಗ ಹೇಳ್ತೇನೆ, ಏನ್ ದೊಡ್ಡ ವೇದಾಂತ ಹಾಕಿದ್ದಾಗ ನಾ ಏನ್ ಅಂದಿಲ್ಲ ನಮ್ಮಮ್ಮ, ನಿನಗೇನು ಮತ್ತ ಹಾಕಿದ್ದಾಗ ಒಂದ್ ಸ್ವಲ್ಪ ಬುದ್ಧಿ ಮತ್ತ ಹೇಳುದಾಗ ಹಂಗಲ್ಮಮ್ಮ. ಇರ್ಲಿ ಈಗ ನೋಡ್ ಅಕ್ಕನ್ ರೊಕ್ಕ ಅಕ್ಕನ್ ರೊಕ್ಕ ಹೆಣ್ಮಕ್ಳು ರೊಕ್ಕ ತಿನ್ನೋದ ನಿನ್ ಕಲ್ ಚುರ್ಕಂತಾನೆ ಇದಕ್ಕಂದ್ರೆ ಎಲ್ಲ ಏನ್ ಅವಂಗ ಎಲ್ಲ ಕಿತ್ಕೊಂಡ್ ಹೋಗ್ಬಿಡ್ತು. ಬಾ 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 ಅದಕ್ಕೆ ಮುಂದೆ ಬಂದ ಅಕ್ಕನ ಮೇಲೆ ಗಿಟ್ಟಿ ಬರ ಎಲ್ಲ ಕೂಡ ಹೋಗ್ಕೊಂಡು ಹೋಗ್ಬಿಡುದು, ಎಲ್ಲ ಕೂಡ ಹೋಗಟ ಅಡಿನ ಬಾ ಗೊತ್ತಿದ್ದಿದ್ದೈತೆ ನನ್ಗೆ, ಗೊತ್ತಿದ್ದಿದ್ದೈತೆ ಏನ್ ಕೊಡ್ತದ ನಿನ್ ಗಂಡ ಏನ್ ಬರ್ಬೋದ. ಬಾ ಆದ್ರೂ ಅಂತ ಕಲಾಕಾರನಲ್ಲಿ ನೀನು ಇವತ್ತಿನ ಕಂಟಿನ್ಯೂ ಕಳೆದಿಲ್ಲ, ಅದೆಲ್ಲ ಫುಲ್ ಮಕ್ಕನ ಎಲ್ಲ ಕಳ್ಳು ಇಲ್ಲ ಯಾವ ಇವನು ಇಲ್ಲ ನೋಡಿ ಕೇಳಿ ನಾನು ಅದ್ರಾಗ ಮನಿ ಸಂತೆ ಸಂತಿ ಮಾಡಿದ್ನಿ ಅಂದ್ರೆ ಈಗ ಕಡಿಮೆ ಆಗತ್ತ ಮಗನ. ಹೆಂಗೆ ಸಂತಿದೇಪ ನಡಿ ನಮ್ದ್ರ ಸಂತಿ ಇಲ್ಲ ನಿಮ್ಮ ಮಕ್ಕಳಿಗೆ ಸಂತಿ ಬೇಕಲ್ಲ ಆಪ್ತು ನೀ ಇದಕ್ಕ ಬಲ್ಲ ನಾನು ನಿನಗ 60 ಮಗಳ ನಿನಗ 50% ಕೊಡ್ತೇನೆ ಇವತ್ತು ಫುಲ್ ನಾನು ಫುಲ್ ಹಂಗಾದ ಅಲ್ಲಿ ಸಂತಿ ಮತ್ ನಿಮ್ಮ ಮಕ್ಕಳು ತುರ್ರುತ್ತೆ ಅಲ್ಲಿ ನೋಡ ಅಲ್ಲಿ ಸಂತಿ ಮತ್ತೆ ಇದು ಇಲ್ಲ ಅಂದ್ರೆ ಏನು ಯಾವ ಸಂತಿ ಇದಿಲ್ಲ ಅಂದ್ರೆ ನಮ್ ಜೀವನ ಎಲ್ಲಿ ಅಡ್ಯಾಡಕ್ ಹೋಗ್ತಿತ್ತು ಕೈ ಆಗುದಿಲ್ಲ. ಇಲ್ಲ ಅಂದ್ರೆ ರೋಡ್ ತುಂಬ ಅಡ್ಯಾಡ್ದ ಆಗಲ್ಲ. ಅದಕ್ಕ ಬಾಡವಾ ಹೋಗು ನಿನ್ನ ಮುಂದ್ ನೋಡು ಅಂತ ವಿಚಾರ ಆದ್ರೂ ಏನ ದೇವ್ರ ಮತ್ತ ಕುಡ್ಕೊಳ್ಳೋ ಮಕ್ಕಳಿಗೆ ಹುಟ್ಟಿಸಿದಾನ ನಾವ್ ಎಲ್ಲಿ ಕೇಳಿದ್ರು ಗೊತ್ತಿಲ್ಲ ನಾನು ಬಿಡಾಕ ಹಂಗಲ್ಲ ಹುಟ್ಟಿದ್ದಲ್ಲ ನಿನಗೆಂತಕ್ಕೆ ಬರುದಿಲ್ಲ ನನ್ನ ಜೊತೆ ಸಿಗುದಿಲ್ಲ ಹೆಂಗಿದೆ ಆ ಹುಡುಗ ಹೆಂಗೆಲ್ಲ ದೇವ್ರ ಕಣ್ಣ ಅಂತ ಅದೇ ಎಲ್ಲ ತಗೊಂಡ್ ಬಾರ್ಲಿ ಬಾಳ ಮದ ಅಲ್ಲಿ ಬಟ್ಟ ಯಾಕ ಒಂದು ಸ್ಟಾರ್ ಕೊಡ್ಬೇ ಮಾವ ಬಂದಾನ ನೋಡ ಅಲ್ಲಿ ಉಪ್ಪಿನಕಾಯಿ ತಗೊಂಡಣ್ಣ ಅಲ್ಲ ಮಸ್ತ್ ಐತಿ ಸ್ನಾಕ್ಸ್ ಉಪ್ಪಿನಕಾಯಿ ಐತಿ ಬೇಕ ನೋಡಪ್ಪ ಯಾಕ್ ಬೇಕು ಅಲ್ಲೆಲ್ಲ ತಗೊಂಡ ಬೇಡ ಬ್ಯಾಡ ಅಂತ ಮತ್ತೆ ಅಲ್ಲೇ ಬರ್ಕೊಂಡ್ಬಿಡ್ಬೆ ಏ ಸರಿ ಸಾಲಿ ಮಾಸ್ತರ್ ಬೈಕ್ ನಿಂತಾವ್ರಿ ಮತ್ತು ಹೋಯ್ತಂದ ಹಚ್ಚುನ ನನ್ ಮತ್ತೆ ಜಗ್ ಹೊಡ್ದ ನಾವು ಹೌದಿಲ್ಲ ಕವಿ ಇಲ್ಲ ಏನ ಅಡ್ಡಾಡಿ ಸಾಕಾಗೋತಿ ಇವ್ನ ಮನೆಗೆ ನಾವು ರೊಕ್ಕ ಕೊಟ್ಟಿದ್ದ ತಪ್ಪಾಗ್ಬಿಟ್ಟೈತಿ ಒಂದೇನ ಕೈ ಸಿಗೋಲ್ಲ ಇವತ್ತರ ನೋಡೋಣ ಮನೆಗೆ ಬಂದ್ವಿ
ಬಾಗ್ಲ ತೆಗ್ದಾನ ಇಲ್ಲಲ್ಲ ಇವತ್ತು ಕಳ್ಸಿದಿಲ್ಲ ನೋಡ ಎಲ್ಲಿಗ್ಯಾನ ಸರಿ ಅಂಜೋ ಹೊಲಕ್ಕೆ ಹೋಗ್ಯಾಳ ಆಕಿ ಆಕಿನೂ ಬರ್ರಿ ನೀವು ಮಗ ಯಾವ ಬರ್ತಾನ ಬರ್ರಿ ನಾನು ಇಲ್ಲೇ ಕುಂಡಿರ್ತಾನೆ ಅಕ್ಕಿ ಮೇಲೆ ಹುಡುಗಿಯರ ಮುಂದೆ ಮರಿ ತೆಗೆದಿಲ್ಲ ಮಾಮ ಬಾಯ್ಲಿ ಏನೇನ್ ತಗೋಣ ನಾರ್ಮಲ್ ನಮ್ದು 2,000 ರೂಪಾಯಿ ಅದಾವ 2,000 ರೂಪಾಯಿ ಅದಾವ ಅಂತೀರಿ ಏನ್ ಇವತ್ತು ಬೀರ್ ಹೊಡಿ ಬೇಡಳೆ ಏನಾಗುತ್ತೋ ನೀ ಬೀರ್ ಹೊಡಿ ನಾ ಹೇಳೋದ್ ಕೇಳಿಲ್ಲ ನಮ್ದು ಏನಾದ್ರು ಬ್ರ್ಯಾಂಡ್ ಚೇಂಜ್ ನೋಡಂಗಿಲ್ಲ ನಾವು ನಾರ್ಮಲ್ ಒಂದ್ ದಿನ ಹೊಡಿ ಬೀರ್ ಬೀರ್ ಹೊಡಿ ಬೀರ್ ಹೊಡಿ ತೋ ನಿಂದು ನೀನ್ ಅಲ್ಲಿ ಕುಂದ್ರ ಬಂದ ಕುದಿರ್ತಾನ ಬಾ ನಾಲ್ಕು ತಗೊಂಬ ಒಂದು ಗ್ಲಾಸ್ ಕೊಡ್ರಿ ಒಂದ್ ಬೀರ್ ಆದ್ಮೇಲೆ ಅದು ಕೇಪ್ ಆ ಗೌಡ ಅಂತ ನಮಗ್ ಕರಿತಾನಂತ ಚಲೋ ಆಗತ್ತ ನಮಗ್ ತಗೋಣ ಏನಿವ ಏನೇನ್ ನನ್ಗೊಟ್ ಗೊತ್ತಿಲ್ಲ ಅದ್ರ ಬಗ್ಗೆ ಬಾ ಬೇವ ಅಡ್ಗೇನ್ ಮಾಡಿ ಅನ್ ಮನ್ಯಾಗ ಅಡಿಗೆ ಮಾಡೇನ್ವ ಇನ್ ಮತ್ ನೋಡ್ ಹೋಗಿ ಮತ್ತೆಲ್ಲ ಮಾಡ್ಕೋಬೇಕಲ್ಲ ನೋಡ್ರಿ ಹೊತ್ತಾಗೈತೆ ಅದ ನೋಡ್ರಿ ಈಗ ಸಾವ್ಕಾರ ಮಂದಿ ಅಪ್ಪಂತ ನಿನ್ ಗಾಡಿ ಒಂದ್ ರೊಕ್ಕ ಇಸ್ಕೊಣ ಕುಡಾಕ ಅಯ್ಯೋ ಏನೇನೋ ನಿನ್ ಗಾಡಿ ಕುಡಕ್ ಮತ್ತ ಬಂದು ಹೋಗ್ಯಾನ ನೋಡು ಏನೇನೋ ಬೇವ ಗೊತ್ತಿಲ್ಲ ನಂಗೂ ಹೋಗ್ ನೋಡ್ತೇನೆ ಅರ್ಧ ಕಟ್ಟಿನ ಬಸ್ಕೊಂತಾರ ಅವ್ರಿಗೆ ಆತ್ ತಗೋಬೇ ಹೋಗಿರ್ ನೀವ್ ನಾಳೆನು ಬರೋದೇನ ನಾಳೆ ದೌಡ್ ಅಡಿಗೆ ಮಾಡ್ತಾರ ದೌಡ್ ಹೋಗೋಣ ಆಯ್ತ್ ತಗೋಬೇ ಅಂಜವ್ವ ರೀ ಕಾಕಾರ ಎಲ್ಲಿಗಿದ್ದೇವ ಅದರಿ ಕಾಕಾರ ಗೌಡ್ರ ಹೊಲ್ದಾಗ ಗೊಂಜಾಳ ಹಾಕಾಕತ್ತಾರಲ್ರಿ ನಾನು ಈ ಪಾರ್ವತಕ್ಕ ನಿರ್ಮಲಕ್ಕ ಎಲ್ಲಾರು ಕೂಡಿಸಿ ಅಲ್ಲಿ ಹೊಂಟೇವ್ಯಾ ಹಂಗಾಗ್ ಮನಿ ಕದ ಏನ್ ಬೇ ರೊಕ್ಕ ಇಸ್ಕೊಂಡ್ 4-5 ತಿಂಗಳ ರೊಕ್ಕನ ಕೊಡಲ್ಲ ನಿನ್ ಗಂಡ ಅಡ್ಯಾಡ್ ಸಾಕಾಗೋದ್ವ ನಮ್ಮ ಮನೆಗೆ ನಮ್ಗ ಅದರಿ ಕಾಕಾರ ನಾನರ ಏನ್ ಮಾಡ್ಲಿರಿ ಅಂತವ್ರ ನಮ್ಮ ಮನ್ಯಾನವ್ರ ನಂಗ್ ಗಂಟ್ ಹಾಕ್ತಾರಿ ಕಾಕ ನಾನು ಏನ್ ಮಾಡಕ್ ಆಗಂಗಿಲ್ರಿ ಅದು ಇದು ಸಿಟ್ಯಾಗ ಹುಬ್ಳ್ಯಾಗ ಒಂದ್ ಹೊಸ ದಿನ ಕಂಪನಿ ಆಗೈತಂತ ಅಲ್ರಿ ಕಾಕ ಅಲ್ಲೇನೋ ಕೆಲ್ಸಕ್ ಹೊಂಟಾರಂತ ಅದ ನಿನ್ನಿಂದ ಹೋಗಲ್ಲ ಬೇರೆ ರೊಕ್ಕ ಕೊಡದೇವ ನಮ್ದು ಅಲ್ರಿ ಕಾಕ ಅದ್ ಪೇಮೆಂಟ್ ಆಕೈತಲ್ರಿ ಕಾಕ ಅವಾಗ ನಾನ ಕಳಿಸ್ತೇನೆ ಹೋಗ್ಬೇ ಮತ್ ನಾವ್ ಕೊಟ್ಟಿರ್ತೀವಿ ಮತ್ ದೊಡ್ಡ ಕೊಡ್ಬೇಕು ಬೇ ಒಳ್ಳೆ ಅಲ್ರಿ ಕಾಕ ನಂಗೂ ಹಿಂಗ ಅನ್ಕೊಂತ ಹೋಗ್ಬಿಟ್ರೆ ಅವ್ ತಪ್ಪಂತ ಹೇಳ್ತಾನ ನೀವು ಹಿಂಗ ಅನ್ಕೊಂತ ಹೋಗ್ಬಿಟ್ರೆ ಹೆಂಗ್ ನಮ್ ಜೀವನ ಅಲ್ರಿ ಕಾಕ ನಾನು ನಿಮ್ ಮಗಳು ಇದ್ದಂಗ ಅಂತ ಅನ್ಕೋರಿ ಕಾಕ ಅಲ್ಲ ಅಥವಾ ನೋಡ್ ಮತ್ತೆ ಕೊಡ್ಬೇಕು ಇನ್ಯಾರ ತಂದ್ ಕೊಡ ಹ್ಞೂನ್ರಿ ಕಾಕ ತಗೊಂಡವನ ಹ್ಞೂರಿ ಕಾಕ ಇನ್ಯಾರ್ಡ್ ದಿನ ಬಿಟ್ಟು ಹೇಳ್ರಿ ಕಾಕ ಅವ್ ಬಂದ್ ಕೂಡ್ಲೆ ನಾ ನಿಮ್ಗೆ ಹೇಳಿ ಕಳಿಸ್ತೇನೆ ಹೇಳ್ವತ್ತೇನೆ ಬುದ್ಧಿಯನ್ ಹೇಳು ನೀರ್ ತಂದ್ ಕೊಡ ಹ್ಞೂರಿ ಕಾಕ ಬರೀ ಕಾಕ ಒಳಗ್ ಬರ್ರಿ ದಾಟ ಹೋಗ್ಬೇಕ ನಂದು ಕೆಲಸ ಇದ್ವಾ ನಾನು ಹೊಲಕ್ ಹೋಗ್ಬೇಕ ನಾನು ಹೋಗ್ಕಂತ ಅವ ಒಟ್ಟು ಹೇಳ ಬಂದಿ ಹೇಳು ಹ್ಞೂರಿ ಕಾಕ ಬಂದ ತಕ್ಷಣ ಹೇಳ್ತೇನೆ ಬಲ್ಲಿ ಯಾವಾಗಾರ ಹ್ಞೂರಿ ಕಾಕ ಒಟ್ಟು ಹೇಳ ಹ್ಞೂರಿ ಕಾಕ ಬಸವ್ರಿ ಎಲ್ಲ ತಲೆ ದಿಮ್ಮನ್ ಆಗತೈತಿ ಏ ಗೋಡ್ ಕೊಡ್ತಾರ ಲೋಮವ ಯಾಕ ಹೌದಾ ಮಾಮ ಇದ್ರ ಮುಂದೆ ಯಾವ್ದ ಬಾ ಇದನ್ನ ಹೇಳಕ್ ಕುಂತೇಲಿಯಪ್ಪ ನನ್ನ ಹೇಳ್ತಮ್ಮ ನಾ ಗೋಡ್ರಿ ನಡಿ ಬಾ ಅಲ್ಲೇ ಬಾ ಏನು ಅಲ್ಲೇ ಬಾಜು ಕುಂತ ನೋಡ್ರ ನಮಸ್ಕಾರ್ರಿ ನೀವು ಒಬ್ರ ಕುಂತಿದ್ದಕ್ ನಾವು ಇಲ್ಲೇ ಬಂದಿರಿ ಅವ್ನು ನ್ಯಾಯ ಆಗತ್ತಾರೆ ಉಪ್ಪಿಟ್ಟು ಮಾಡಿಟ್ಟಿದ್ದ ತಿಂದಾರ ಇಲ್ಲ ನೋಡೋನ್ ತಡಿ ಅಯ್ಯ ದೇವ್ರೆ ಇದೇನವ ಇವ್ರು ಬೆಳಗ್ಗೆ ಅದ ಚಂದ ಇಷ್ಟಪಟ್ಟು ಉಪ್ಪಿಟ್ಟು ಮಾಡಿ ಚಾ ಮಾಡಿ ಇಟ್ಟು ಹೋಗೇನಿ ತಿಂದೆ ಇಲ್ಲ ನೋಡು ಪಾಪ ಏನ್ ಊಟ ಮಾಡಿದ್ರ ಏನ ಮೊದ್ಲ ಅಣ್ಣಾರ್ ಬೇರೆ ಇದ್ರ ಅವ್ರಿಗಾರ ಹಾಕೊಟ್ರೇನಿಲ್ಲ ಅಯ್ಯೋ ಪಾಪ ಏನ್ ತಿಂದ್ರ ಏನ ಇನ್ ರಾತ್ರಿ ಏನ್ ಕುಡಿದ್ ಬರ್ತಾರವ ಏನ್ ರಾತ್ರಿ ಕುಡಿದ್ ಬರ್ತಾರ ನೋಡಿ ದೇವ್ರೆ ನಂಗಿಂತ ಜೀವನ ಯಾಕ್ ಕೊಟ್ಟಿಪ್ಪ ಕಷ್ಟಪಟ್ಟ ಮುಂಜಾಲಿಂದ ಸಂಜೆ ಮಠ ಹೋಗಿ ಹೊಲಕ್ ದುಡ್ದ್ ಬಂದ್ರು ಮನೆಗ್ ಬಂದ್ ನೆಮ್ಮದಿಯಿಂದ ಊಟ ಮಾಡ್ಬೇಕಂದ್ರ ಅದು ಸರಿಯಾಗಿ ನಂಗಿಲ್ಪ ನಾನು ಬೆಳಗ್ಗಿಂದ ಕಷ್ಟಪಟ್ಟ ಅಲ್ಲಿ ಹೊಲ್ದಾಗ ದುಡ್ದು ಬಂದಿರ್ತೇನೆ ಅದು ಇಂತ ಬಿಸ್ಲಾಗ ಆದ್ರೂ ನನ್ಗೆ ಗಂಡ ಅವನ್ನೆಲ್ಲ ಕಿತ್ಕೊಂಡು ಹೋಗಿ ಕುಡಿದ್ ಬಂದ್ಬಿಡ್ತಾನ ಚಂದ ಒಂದ್ ಪತ್ಲ ಹೊಡ್ಬೇಕಂದ್ರ
ಅದಕ್ ಸರಿಯಾಗಿ ನಂಗೆ ರೊಕ್ಕಿಲ್ಲ. ದೇವ್ರೆ, ನಾನ್ ನಿನ್ ಕಡೆ ಬ್ಯಾರೆ ಏನು ಕೇಳಂಗಿಲ್ಪ. ನನ್ ಗಂಡಕ್ ಚಲೋ ಬುದ್ಧಿ ಹಾಕಿ ನಂಗ ಅವನು ಚಲೋ ತಂಗಿಡ್ಪ ದೇವ್ರೆ. ಹೌದ ಅಂದಂಗ ಆ ಪಾರ್ವತಕ್ಕ ಎಲ್ಲೋ ಔಷಧ ಹಾಕ್ತೇನಿ ಅಂದಿದ್ಲ. ಅದ್ರ ಬಗ್ಗೆ ಏನ್ರಿ ಯೋಚನೆ ಮಾಡ್ಲೇನ? ಬ್ಯಾಡ್ ಬಿಡು. ಮತ್ತು ಈ ಔಷಧ ಅಂತ ಹೇಳಿ ಏನ್ರ ಹಾಕೊಟ್ಲಂದ್ರ ಏನ್ ಮಾಡ್ತಿ? ಮೊದ್ಲಾಕಿಗ ನನ್ ಗಂಡನ್ ಕಂಡ್ರ ಒಂದ್ ಸ್ವಲ್ಪ ಪುರಿನ ಐತಿ. ಏನ್ ಮಾಡ್ಲಿ? ಹೋಗ್ಲಿ ಬಿಡ, ಆದಿದೆಲ್ಲ ಯಾಕ್ ಬೇಕು? ನನ್ ಗಂಡ ನಾನು ಚಂದಾಗಿದ್ರ ಎಲ್ಲಾನು ಚಂದ. ಹಂಗೇನು ಇಲ್ಲ, ಕುಡಿಯೋದೊಂದ್ ಕೆಟ್ಟ ಚಟ ಐತ್ ಅಷ್ಟ. ಅದ್ ಬಿಟ್ರ ನನ್ ಗಂಡ ಭಾಳ ಚಲೋ, ನಂಗ್ ಭಾಳ ಚಲೋ ನೋಡ್ಕೋತಾನ. ಅವ ಕುಡಿಯೋದೊಂದ್ ಬಿಟ್ಬಿಟ್ರ ಅಷ್ಟ ಸಾಕ್ ನೋಡ್ಪಾ ದೇವ್ರಿ. ನಮ್ ಕಷ್ಟ ಎಲ್ಲ ಹೋಗ್ಬಿಡ್ತಾವಿನ್. ಇಲ್ಲೇ ಬಂದಿರಿ ಅದಕ್ಕ ಅಂದ್ರಿ ಅವ ನಾನ ಹಂಗೆಲ್ಲ ನಡ್ಕೋಬೇಡ್ರಿ ಬಾ ಗೌಡ್ರು ಒಬ್ರಾಗ್ಯಾರ ಅಂದೆ. ಎಷ್ಟ್ ತೊಗೊಂಡ್ರಿ ಈಗ? ಇದು 3ನೇದ್ ನೋಡ್ರಿ. ನಾವ್ ಈಗ್ರಿಪ್ಪ ಫಸ್ಟ್ ನಡ್ಕೊಂತ ಬರಾಕತ್ತಿದ್ರಿ ಅವ್ ಮಾಸ್ತರ್ ಬೈಕ ಕಳ್ಬಿಡ್ಕೊಂಡ್ ಬಂದ್ಬಿಟ್ಟಿವಿ. ಹೌದ್ರಿ? ಏನ್ ಮಾಡ್ತೀರಿ? ಏನಿಲ್ಲ, ಮನ್ಯಾಗ ಗೊತ್ತಾಯ್ತ ನಿನಗ ಜಗಳ ಪಟ್ಟು ಬಂದಿದ್ದೀನಲ್ಲ. ಏನ್ ಬಿಡ ಖಾಲಿ ಆಗ್ತದೆ. ನೋಟ್ ಬೇಕು ನನಗ. ಯಾವ್ರ ನಮ್ಮ ಮಾಮ ತಡಿದ ಹೋಗೋಣ. ನನ್ ಗೊತ್ತಿಲ್ಲಪ್ಪ, ನೋಡಿಲ್ಲ ಒಮ್ಮವ ನೋಡ್ರ ನನ್ಗ್ ಗೊತ್ತದ. ಕುಡಿಯೋತ್ನಾಗೆಲ್ಲ ಒಂದ ಏ ಹಂಗಂದ ಏನ್ ವ್ಯವಸ್ಥೆ ಮಾಡೋರಿಗೆ ಇದ್ರ ಮುಂದೆ ಎಲ್ಲಾರು ಒಂದೇ ಮನ ಇವ್ರ ನೀನ ಏನ್ರ ವ್ಯವಸ್ಥೆ ಮಾಡ ಮಾಡ. ನೀ ಇಲ್ಲೇ ಮೇಲೆ ಕುಂದಿರ್ತೀರ. ಸರಿ, ದಿನ ಹಿಂಗ ಅಳ್ಕೊಂತ ಕುಂತ್ರ ಮುಗ್ದಿದ್ದಲ್ಲ. ಬಡ ಬಡ ಹೊರೆ ಮಾಡ್ಬೇಕು. ನನ್ ಗಂಡ ನಾನು ಚಲೋ ಇದ್ರ ಆತ್. ಊರ್ ಮಂದಿ ಮಾತೆಲ್ಲ ಯಾಕೆ ಕೇಳ್ಬೇಕ್ ನಾ? ಸರಿ, ಸುಕ್ಕಷ್ಟ್ ಬಾಂಡ್ಯದಾವ ತಿಕ್ಕಿ ಮನೆ ಬಳೆ ಮಾಡ್ಬೇಕ್ ನಾ. ಹೇಳ್ಬಿಡಿ. ಗುರುಲಕ್ಷ್ಮಿ ರೊಕ್ಕ 2,000 ರೂಪಾಯಿ ಬಂದಿತ್ತ. ಗುರುಲಕ್ಷ್ಮಿ ಅಲ್ರಿ, ಗೃಹಲಕ್ಷ್ಮಿ ಅಲ್ರಿ ಮಾಮಾರ. ನೀವು ಕೂಡದಿಂದ ಗುರುಲಕ್ಷ್ಮಿ ಮಣಿಲಕ್ಷ್ಮಿ ಅದ. ಮಣಿಲಕ್ಷ್ಮಿ ನಮ್ಮ ಅಕ್ಕ ರೊಕ್ಕ ಏನ ಅಲ್ಲೇ ರೊಕ್ಕ ಬಂದಿತ್ತ. 2,000 ರೂಪಾಯಿ ಮುಂಜಾನೆ ಇಸ್ಕೊಂಬಂದೆ. ಈ ಮಗ ಬಂದ್ ನನಗ ಏನಂತ ಅಂದ್ರೆ ಹೆಣ್ಮಕ್ಳು ರೊಕ್ಕ ತಿಂತೇಲಿ ಮವ ಎಂತ ಮರ್ಯಾದೆ ನಿಂದಂತ ನೋಡುವ ಪುಕ್ಕಟಿ ಸೀರೆ ಯಾರು ಕುಡಿಯಾಕತ್ತಾರ ಸೀರೆ ಯಾರು ಕುಡಿಯಾಕತ್ತಾರ ಹಿಂಗೆಲ್ಲ ಅಂದ್ರಿಪ್ಪ. ಹೇಗಂದ್ರೆ ಬಸಳಿ ಮಾತ್ರ ಮದ್ವಿ ಮಾಡಿ ಜಲ ಖರ್ಚು ಮಾಡಿ 4 ಕಡೆ ಅಂತ ಕೊಟ್ಟೆ ಹೊಲ ಕೊಟ್ಟೆ ಬಸಳಿ ಮಾತ್ರ ಎದಕ್ ಕುಡಿಸಿದೀವಿ ಕರ್ಕೊಂಡ್ ಬಂದೆ ಬಸಳಿ ಮಗನ. ಬಾಳೆ ಮಾಡಕ್ ಬರಂಗಿಲ್ಲ ನಿಮಗ ಗೋಡ್ರೆ ಅದಕ್ಕ ಮೊದಲ ಬಂದ್ಕೊಂಡ ಬಸಳಿ ಮಕ್ಕಳ ನಿಮ್ಗ ಎದಕ್ ಕರ್ಕೊಂಡ್ ಬಂದ ಎದಕ್ ಕರ್ಕೊಂಡ್ ಬಂದಿರಿ ಇಲ್ಲಿ? ಅದಕ್ಕ ನೀವು ಬರೋಕಂತ ಮೊದಲ ಬಂದ್ ಕುಂತನ ಇಲ್ಲಿ. ನಿಮ್ಮಣ್ಣಂದ್ರೆ ಏನ್ ನಾನೇನ್ ನಿನ್ ಮಾತಾಡ್ಸಿಲ್ಲ ನೀವ್ ಬರ್ತಿ ಅಂತ ಹೇಳಿ ಬೆಂಕಿ ಹತ್ತಕ ಬರ್ತಾರ. ಹಳೆ ಮೂರ ಬಿಟ್ಟು ಮಾಡಕ ಬಂದಾರ. ಯಾರ ನೀನ ಕುಡಿದಿಲ್ಲ ಸೋಯ ಮಕ್ಕಳ ನೋಡ್ರಿ ಗುರುತು ಹೋಗ್ರಿ ನೀವು ಗುರುತ ಸೋಯ ಮಗನ ಅಯ್ಯೋ
ಮಾಸ್ತರ ಮೈಕ್ ಹೋಗಿ ನೋಡಿ ಎಲ್ಲ ಗೊತ್ತೇ ಬಿಡಲಿ ಹೋಗ ಬನ್ನಿ ಬನ್ನಿ ಹೌದಾ ಇಲ್ಲೇ ಮಾಡೋಣ ಎಮ್ಮಿ ಮಾಲಕರು ಬಂದು ಹೊರದಕ್ಕಿಂತ ಹೋದಾಗ ನಾನು ಹೋಗ್ತೀನಿ ನಮ್ಮ ಮನೆಗೆ ಅಲ್ಲಿ ನಿನ್ನ ಜೊತೆ ಸೇರಿ ನನ್ನ ಹೊಲ ಮನಿ ಎಲ್ಲ ಹೋಗೈತಿ ಮತ್ ನನಗೆ ಇದಕ್ ಗೊತ್ತಿಲ್ಲ ಹೋಗಿ ಬಾರ್ಲಿ ಹಾ ಹೋಗ್ ಹೋಗ್ ನನ್ನ ಮನಿ ದೊಡ್ಡ ಗಾಡಿ ತೊಗೊಂಬರ್ತಾರ ಮಕ್ಕಳು ಚೌದ ಎಲ್ಲೂ ಬರೋದಿಲ್ಲ ಅಂತಂದ್ರೆ ಕಟ್ಟು ಹೊಡ್ಯಾಕ ಹೋಗಿ ಮನಿನ ಸಾಕಿ ಬಿಡ್ತಾರ ಇವ್ರು ಇವ್ರು ಅಲ್ಲೇನ್ ಮಾಡಕತ್ತಾರ ರೀ ನಮ್ ರೀ ಬರ್ರಿ ಬರ್ರಿ ನನ್ನ ಮನಿ ಯಾವ ಸೈಡ್ ಇದನ್ನ ರೀ ಇಲ್ಲಿಲ್ರಿ ನಮ್ಮ ಮನಿ ಅಲ್ಲೈತಿ ಬರ್ರಿ ಇಲ್ಲಿ ನೀ ಮುಂಜಾನೆ ಹೋಗು ಮುಂದ್ ನೋಡಿ ನಾನು ಇಲ್ಲೇ ನನ್ನ ಮನಿ ಇಲ್ರಿ, ಅಲ್ಲೈತಿ ಬರ್ರಿ ಹೊತ್ತು ಕುಡಿದ್ ಬಂದ್ರ ನೀವ ಖಾಲಿ ಜಾಗ ಐತಿಲ್ಲ ನನ್ನ ಮನಿ ಅಲ್ಲೈತಿ ಬರ್ರಿ ನಮ್ಮ ಮನಿ ಕುಡಿದ್ ಬಂದ್ ಇಲ್ಲೈತಿ ಬರ್ರಿ ಹಗರ್ರಿ ಇಲ್ಲೈತಿ ನೋಡ್ರಿ ನಮ್ಮ ಮನಿ ಇದರಿ ನಮ್ಮ ಮನಿ ಮತ್ ಕುಡಿದ್ ಬಂದ್ರೇನ್ರಿ ನೀವ ಯಾವ ಸೈಡ್ ಈ ಕಡೆ ನನ್ನ ಮನಿನ ನನ್ನ ಮನೆ ಅಲ್ಲಿ ಇರ್ತದೆ ನಿನಗೆ ಗೊತ್ತಾಕತ್ತಿಲ್ಲ ಮನೆ ಆಗಿರ್ತಿದ್ 20 ಯಾರು ಎತ್ತಾಗರ ಬಂದು ದುಡಿಯಾಡ್ತಾರ ಅವ್ನ ಮನಿ ಅಂದ್ರ ಮತ್ ಕುಡಿದ್ ಬಂದ್ರೇನ್ರಿ ನೀವೀಗ ರೀ ಸಂತಿ ತಂದಿರಿಲ್ಲ ಸಂತಿ ಶಾಂತಿಯ ತಡಿಸಿನ ತಂದಾನಿ ಶಾಂತಿ ತಂದಿದ್ ವಸ್ತು 200 ರೂಪಾಯಿನೂ ಕುಡಿದ್ ಬಂದ್ರಿ ರೀ ನೀವು ಒಳಗ್ ಬರ್ರಿ ಮಂದೆಲ್ಲಾನು ನೋಡಿ ಅನಗಿಸ್ತಾರ ಬರ್ರಿ ನಾನು ಹಣೆ ಬರೋಣ ಇದಾತ ಬರ್ರಿ ಜಲ್ದಿ ಹಗರ್ರಿ ಹಗರ್ अंजलि ओए अंजलि माँ तुम्हा तू मुझे माँ तुम्हा ना जीवन नी अंजलि ना जीवन इब्बरू ಸೇರಿದ್ರೆ ಜೀವನ ಅಂಜಲಿ
ಶಿವ 7 ಕೋಟಿ ಮೈಲಾರ್ಲಿಂಗ ಎಂತ ಕಾಲ ಬಂತು ಮಾರೆ. ಪುಣ್ಯನ ಮಾಡಕ್ ಹೋಗ್ಬಾರ್ದು ಈಗಿನ ಜಗತ್ನ್ಯಾಗ. ರೊಕ್ಕ ಕೊಟ್ಟು 1 ವರ್ಷ ಆತಿ ಇವ್ರಿಗೆ, ಕೈಗೆ ಹತ್ವಲ್ಲ ಅವ. ಇವತ್ತರ ಮನ್ಯಾಗ ಅದಾನ, ಇಲ್ಲಿ ನೋಡುನ್ ತಡಿ. ದೇವಪ್ಪ, ಏ ದೇವಪ್ಪ, ಯಾಕ್ರಿ ಏನಾತ? ಅಲ್ಲೇ ಗೌಡ್ರು ಬಂದಾರ. ನಾನು ಕೇಳ್ತಾರ ಅವ್ರ, ನಾನು ಕೇಳ್ರ ಇಲ್ರಿ ಅವ್ರು ಹೊರಗ್ ಹೋಗ್ಯಾರ. ಈಗ ಇದು ಎಷ್ಟೊತ್ತನ ಇದ್ರ, ಈಗ ಹೊರಗ್ ಹೋಗ್ಯಾರ್ರಿ ಗೌಡ್ರ. ರೊಕ್ಕ ಕೇಳಾಕತ್ತಾರ, ಏನ್ ಹೇಳ್ತೇವೆ ಹೋಗ. ಆಯ್ತು. ಬರಿ ಗೌಡ್ರ ಒಳಗ್ ಬರ್ರಿ. ಎಲ್ಲಿಗೇನು ಅದ ನಮ್ಮ ಮನ್ಯಾಗ? ಗೌಡ್ರ ಒಳಗ್ ಕುಂತ್ ಮಾತಾಡೋಣ ಬರ್ರಿ ಗೌಡ್ರ, ಆಜು-ಬಾಜು ಮಂದಿ ನೋಡಾಕ. ಬರ್ರಿ ಗೌಡ್ರ ಒಳಗ್ ಕುಂತ್ ಮಾತಾಡೋಣ ಬರ್ರಿ ಗೌಡ್ರ, ಆಜು-ಬಾಜು ಮಂದಿ ನೋಡಾತಾರ. ಏನ್ ನೋಡ್ತಾರ ಬಿಡುವ ಮಂದಿ, ನಿಮ್ದು ಬರೇ ಇದಾತ. ಒಳಗ್ ಬರೋದ್ ಏನದ? ಇಲ್ರಿ ಗೌಡ್ರ ಒಳಗ್ ಬರ್ರಿ ಗೌಡ್ರ ಕುಂದ್ರಿ. ಅಲ್ಬಿ ನಿಮ್ಗ್ ರೊಕ್ಕ ಕೊಟ್ಟು ಎಷ್ಟ್ ದಿವ್ಸ ಆತ್ ನಾನು? ಅಲ್ರಿ ಗೌಡ್ರ, ನಿಮ್ಗೂ ಗೊತ್ತಿದ್ದ ಐತಲ್ಲ, ನಾನು ಅಲ್ಲಿ ಹೊರೆ ಮಾಡಕ್ ಹೋಗ್ತೀನಿ. ಎಷ್ಟ್ ಹೊರೆ ಮಾಡಿ ಬಂದ್ರು ದುಡ್ದಿದ್ ರೊಕ್ಕ ಸಾಲಂಗಿಲ್ರಿ ಗೌಡ್ರ. ಅಂತದ್ರಾಗ ನಿಮ್ಗಂದ್ರೂ ನನ್ ಪರಿಸ್ಥಿತಿ ಗೊತ್ತಿದ್ದ ಐತಲ್ಲ, ಇಂತ ಗಂಡ ಅದ ನನಗೆ. ಅಲ್ಬಿ ಗೊತ್ತೈತ್ ನನಗ್ ಇಲ್ಲಂತಲ್ಲ, ಭೇಟಿ ಆಗ್ಯಾರ 1-2 ಮಾತು ಹಿಂಗ್ ನಾಳೆ ಕೊಡ್ತೇನೆ ಗೌಡ್ರ, ನಾಳೆ ಕೊಡ್ತೇನೆ ಅಂತ ಹೇಳಿ 1-2 ಮಾತಾರ ಹೇಳುದು ಅಲ್ಲ. ನಿಮ್ಗ್ ನಾನು ದುಡ್ಡು ಎದಕ್ ಸಂಬಂಧ ಕೊಟ್ಟನಿ? ಅಲ್ರಿ ಗೌಡ್ರ, ನಂಗೂ ಎಲ್ಲ ಅರ್ಥ ಆಗ್ತೈತಿ. ನಾನು ಮನಿಗ್ ಬಂದಿದ್ದೆ ಅವತ್ತು ಕೊಡೋ ದಿವಸ. ನೋಡ್ರ ಪಂಚಾಯತಿಂದ ಮೆಂಬರ್ ಇಂದ ಪ್ಲಾಟ್ ಹಾಕ್ಸೇನಿ, ಆ ಪ್ಲಾಟ್ ಬುನಾದಿ ಕಟ್ಕೋರಿ ಅಂತ ಹೇಳಿ ನಿಮ್ಗ ಬ್ಯಾರದ್ರ ಹತ್ರ ದುಡ್ಡು ಕೊಡ್ಸೀನಿ. ಅಲ್ರಿ ಗೌಡ್ರ, ನಿಮ್ಗೂ ಎಲ್ಲ ಗೊತ್ತಿದ್ದ ಐತಲ್ಲ, ನಾನು ನಿಮ್ ಮಗಳಂಗ ಅಲ್ರಿ ಗೌಡ್ರ. ಇನ್ನೊಂದ್ 2 ದಿನ ಟೈಮ್ ಕೊಡ್ರಿ ಗೌಡ್ರ, ನಾ ಅವ್ರಿಗೆ ಹೇಳ್ತೀನಿ. ಅವ್ರ ಇಷ್ಟೊತ್ತನ ಮನ್ಯಾಗ ಇದ್ದರಿ ಗೌಡ್ರ, ಈಗ ಆಗಲ್ಲ. ಅಲ್ವಾ, ನನ್ನಂತಕ್ಕಿದ್ರು ಕೊಟ್ಟು ಏನಾರು ಸರಿ ಮಾಡಿನಂತಂದ್ರ ನಾನು ಎಲ್ಲಾ ಖಾಲಿ ಆಗ್ಬಿಟ್ಟೇನಿ. ಬೀಜ, ಗೊಬ್ಬರ, ಎಣ್ಣೆ, ಕಳೆ ಅಂತೇಳಿ ಹೊಲಕ್ ಹಾಕಿ ಎಲ್ಲಾ ಕೊಟ್ಬಿಟ್ಟೇನಿ. ನಾನು ಎಲ್ಲಾ ಕಳ್ಕೊಂಡ್ಬಿಟ್ಟೇನಿ. ಈಗ ಅವ್ರು ಕೊಟ್ಟಾರ ನನಗ ದಿನಾ ಮನ್ಸಲ್ಲಿ ಗೌಡ್ರ 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 ಅಂತ ಬಂದು ಕಿರಿಕಿರಿ ಮಾಡಾಕತ್ತಾರ. ನನಗನ್ ಕೆಲಸ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತಿ. ಅದಕ್ಕೆ ಒಂದ್ ಕೆಲಸ ಮಾಡ್ತಂಗಿ, ನೀನು ಮಗಳಿದ್ದಂಗ ಇದೀವಿ, ನಾನು ಕೇಳ್ಬಾರ್ದು ಅದನ್ನ. ಆದ್ರೂ ಪರಿಸ್ಥಿತಿ ನಂಗ್ ಬಂದೈತಿ. ಅದಕ್ಕ ಕಿವ್ಯಾನು ಏನಾರ ಇದ್ರ, ಒಳಗೆ ಏನಾರ ಇದ್ರ ನೀನ ಹೋಗಿ ಬ್ಯಾಂಕಿಗೆ ಹೋಗಿ ಅವನ ಸ್ವಲ್ಪ ಅಡ ಇಟ್ಟ ಅದ್ ರೊಕ್ಕದ ಸರಿ ಮಾಡ್ಬೇ. ಈ ತಾಳಿ ಒಂದ್ ಬಿಟ್ಟು ನನ್ ಕಡೆ ಏನು ಇಲ್ರಿ ಗೌಡ್ರ. ಇವಾಗ ಅಂತೂ ಮೊನ್ನೆ ಸಿದ್ದಾರೋಡ್ ಅಂತ ಜಾತ್ರೆಗ 50 ರೂಪಾಯಿ ಜೋಡಿ ತಗೊಂಡಿದ್ವಿ. ಬಂಗಾರದಂತ ಇರೋದ್ 5 ಒಂದರಿ ಗೌಡ್ರ. ತಗೋರಿ ಬೇಕಾರೆ ಇದನ್ನ ತೆಗೆದು ಕೊಡ್ತೀನಿ. ಬ್ಯಾಡ ಬಿಡ್ಬೇ. ನನಗೂ ಇಂಥ ಪರಿಸ್ಥಿತಿ ಒಳಗೆ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದ. ನಂಗ್ ತಾಳಿಗೆಲ್ಲ ಮುಟ್ಟಾಕ್ ಹೋಗ್ಬೇಡ ನೀನ್. ಇವತ್ ಮಂಗಳಾರ ಐತಿ, ಅದನ್ನ ಕೈ ಬಿಟ್ಬಿಡನಿ. ನೋಡ, ಒಂದ್ ಮಾತು ಹೇಳ್ತಾನೆ, ನಾ ಇನ್ನೊಂದ್ ವಾರ ಹೆಂಗಾರ ಮಾಡಿ ತಡಿಸ್ತೇನೆ ಅವ್ರನ್ನ ಕೊಡೋರ್ನ. ನೀನೊಂದ್ ಸ್ವಲ್ಪ ಅವ್ನ್ ಏನ್ ಹೇಳ್ತೀವೋ ಹೆಂಗ್ ಹೇಳ್ತೀವೋ ನನಗ್ ಗೊತ್ತಿಲ್ಲ. ಒಟ್ಟ ದುಡ್ಡಿನ ವ್ಯವಸ್ಥೆ ಮಾಡಿಕೊಡ್ರಿ. ಆಯ್ತು ತಗೋರಿ ಗೌಡ್ರ, ನಾ ಅವ್ರಿಗೆ ಹೇಳ್ತೇನೆ. ನೀನ್ ದುಡ್ಕೊಂತ ದುಡ್ದು ಅವ್ನ್ ತಂದ್ ಹಾಕೊಂತ ಇದನ್ನ ಕಲಿಸ್ಬಿಟ್ಟಿನಿ ಅವಂಗ. ಇಲ್ ತಗೋರಿ ಗೌಡ್ರ. ನಾ ಬರ್ತಾನ ತೋರುವ ಇನ್ನ. ಗೌಡ್ರ ಹೋಗ್ಬರ್ರಿ. ಅಂಜು, ಯಾಕಾಗತ್ತಿ ಅಂಜು? ಅಂಜು ಅಳಬೇಡ ಅಂಜು. ಅಂಜು ಅಂಜು ಅಳಬೇಡ. ಗೌಡ್ರ ಮಾತನ್ನ ಎಲ್ಲಾ ಕೇಳಿಸ್ಕೊಂಡೆ, ನನಗ್ ಬಾಳ ದುಃಖ ಆತ. ಅಂಜು ನೋಡಿಲ್ಲ, ನಿನ್ ಇದಕ್ಕೆ ನಿನ್ ತಾಳಿ ನನ್ನ ಸಂಬಂಧ ತಾಳಿ ಐತ್ರಿ ಗೌಡ್ರ ಅಂದೆಲ್ಲ. ಅಂಜು ನನಗ ಅಲ್ಲೇ ನನಗ ಮನಸ್ಸು ಬಾಳ ಅಂಜು. ಇಷ್ಟು ನಾನು ಕೆಟ್ಟ ಅನ್ನೋದು. ಇವತ್ ಗೌಡ್ರ ನನ್ ಕಣ್ ಮುಟ್ಟಿದ್ರು ಅಂಜು. ಇಷ್ಟು ದಿನ ಆದ್ರೂ ನೀನ್ ಒಂದಿನ ನೋಡಿದಿಲ್ಲ ಅಂಜು. ನನ್ನ ತಾಳಿ ಬಗ್ಗೆ ಒಂದಿನ ವಿಚಾರ ಮಾಡಿಲ್ಲ ಅಂಜು. ಇಷ್ಟು ಕಷ್ಟ ಐತೆ ಅನ್ನೋದು ನಿನಗ. ಅಂಜು ಇನ್ ಮ್ಯಾಗ ನಾ ಹಂಗ್ ಮಾಡೋದಿಲ್ಲ ಅಂಜು. ಆಬೇಡ ಅಂಜು. ಯಾಕೆ ಅಳ್ತಿ ಅಂಜು? ಇಷ್ಟಕ್ಕೆಲ್ಲ ಅಳ್ತಾರ ನಂಜು. ಹೋಗ್ಬಿಡ, ನಾ ಇಲ್ಲ ನಿನ್ ಗಂಡ, ನಾ ದುಡ್ಡು ಸಾಕ್ತೇನೆ. ಇಷ್ಟಕ್ಕೆಲ್ಲ ಅಳ್ತಾರನ?
ನಮ್ಗೇನ್ ಸ್ವಾಭಿಮಾನ ಇಲ್ಲ ಅಂತ ತಿಳ್ಕೊಂಡಿದ್ದ ನಮಗೂ ಸ್ವಾಭಿಮಾನ ಅನ್ನೋದು ಐತಿ ಆ ಗೌಡು ತೋರಿಸ್ತಾನ ನಾನು ಏನ್ ಅನ್ನೋದು ಅದು ನೀನ್ ತಾಳಿ ನಿನ್ನ ತಾಳಿಗೆ ಕಣ್ಣು ಹಾಕಿದ್ನಲ್ಲ ಅವ್ ಗೌಡ ಮಾತಾಡ್ತಾನ ಅವಂಗ ನಮ್ಗೆ ಏನ್ ಅನ್ನೋದು ನಾ ತೋರಿಸ್ತಾನ ಅವ್ನ ರೊಕ್ಕ ಹೋಗಿದ್ದೇನೆ ಅವ್ನ ನಾಳೆ ಹೋಗದ್ ಮಾತಾಡ್ತಾನೆ ನೀ ಇಷ್ಟೆಲ್ಲ ದುಃಖ ಪಡ್ಬೇಡ ನೀ ದುಃಖ ಆತಂದ್ರೆ ನನಗೆ ಸಹಿಸ್ಕೊಳ್ಳೋದು ಆಗುದಿಲ್ಲ ದುಃಖದಿಂದ ಇದನ್ನ ಜೀವಿತ ಅಂತ ನೀನ್ ಅಕ್ಕೊಂತ ಎಷ್ಟು ಇರ್ತಿಯಲ್ಲ ಅಷ್ಟು ನಾ ಪ್ರೀತಿಯಿಂದ ಇರ್ತಾನೆ ಇನ್ನು ಮ್ಯಾಗ ನೀ ಹೆಂಗ್ ನಡ್ತಿಯಲ್ಲ ಹಂಗಿರ್ತಾನೆ ನೀನು ತೆರೆ ಕೆಡಿಸ್ಬೇಡ ಇನ್ನು ನಿನಗೆ ಪ್ರೀತಿ ಮಾಡೋದು ಅಂದ್ಬಿಟ್ರೆ ನಂಗೆ ಏನು ಗೊತ್ತಿಲ್ಲ ನಾ ಸೇರೆ ಕುಡಿಸಿದ್ನಲ್ಲ ಅದೋ ಒಂದಲ್ಲ ನನ್ ಕೆಟ್ಟ ಹೆಸರು ಗೌಡ್ ಕುಡ್ಕಂಡ್ ಹೋಗ್ಯಾನಲ್ಲ ನನಗ ತೋರಿಸ್ತಾನ ಇನ್ನು ಬದುಕಿ ತೋರಿಸ್ತಾನ ನಾನು ಜಾಡೆ ಮಂದಿ ತಲೆ ಅಂಜು ತಗದ್ ಕೊಟ್ಟು ಬಿಡ ಅದನ್ನ ಒಂದ್ ಏನೈತಿ ಗೌಡಂದ ಮುಗಿಸ್ಬಿಡ್ತಾನ ತಗದ್ ಕೊಟ್ಟು ಬಿಡ ಅದನ್ನ ಬ್ಯಾಡ್ರಿ ಇದ್ ಒಂದ್ ನಮ್ ತವ್ರ ಮನೆಯವ್ರು ಕೊಟ್ಟಿದ್ ಇದು ಒಂದೇ ಐತ್ರಿ ಇದನ್ನ ಬಿಟ್ಬಿಡ್ರಿ. ಹಂಗಲ್ಲ ಅಂಜು ಗೌಡ ಹೇಳಂಗಿಲ್ಲ ಅವಂಗ ಬ್ಯಾಂಕ್ನಾಗ ಅಡ ಇಟ್ಟು ಮುಗಿಸಿ ಬಂದ್ಬಿಡ್ತಾನ ಅದನ್ನ ಏನನ್ನು ಚೊಕ್ಕ ಅವಂದ ಅಲ್ರಿ ನಿಮ್ ಕೈಯಾಗ ಐತ್ಲ ಇದನ್ನ ಕೊಟ್ಬಿಡ್ರಿ. ಅಂಜು ನಮ್ಮ ಅವು ಕೊಟ್ಟಿದ್ದೆ ಅಂಜು ನಮ್ಮ ಅವ್ನ ನೆನಪಿಗೆ ಇಟ್ಕೊಂಡೇನೆ ಅಂಜು ನಾನು ನಮ್ಮ ಕೊಟ್ಟಿದ್ದಾರೆ ಏನು ಉಳಿಸ್ರಿ ಎಲ್ಲಾ ಮಣ್ಣಪಾಲ್ ಮಾಡಿರಲ್ಲ. ಏನ್ ಮಾಡಿಲ್ಲ ಅಂಜು ಅಂತ ನಮ್ಮ ಸಂಸಾರಕ್ಕೆ ಹಾಕಿನಲ್ಲ ಅಂಜು ನಾನು ಈಗ ನೋಡಿಲ್ಲ ಅಂಜು ಇದನ್ನ ಅದನ್ನ ಕೂಡ ಅಡ ಇಟ್ಟಂದ್ರ ಈಗ ಇವ್ ಗೌಡಂದು ಹೋಗತಿ ಆ ನಂಜಪ್ಪಂದು ಮುಗಿಸ್ಬಿಡ್ತಾನಂಜು ಯಾರು ನಮ್ ಕೇಳಿ ಮಾಡಿ ಮಾತಾಡ್ತಾನಂಜು ಚಂದ ಬದುಕು ನಂಜು ಅಂಜು ಅಪ್ಪ ನಾ ಬಿಟ್ಟು ಕೊಡ ಅಂಜು ಬಾಳ ಬೇಡ ಅವ್ನ ಏನೈತಿ ಮುಗಿಸ್ಕೊಂಡ್ ಬರ್ತಾನೆ ಎಲ್ಲ ನಾನು ಇದನ್ನ ಅದನ್ನ ಕೂಡ ನಿಗಿರ್ ಬಿಡ್ತೇನೆ ಬಾ ಅಂಜು ನಮ್ಮ ಅವನು ಬೇಡ ಮೌನು ಬೇಡ ಎಲ್ಲ ಕೂಡ ಬ್ಯಾಗ್ನಾಗ ಇಟ್ಟು ಬಂದ್ಬಿಡ್ತೇನೆ ನೋಡಿಲ್ಲ ಅಂಜು ಮುಂದಿನ ತಿಂಗಳ ಅಂದ್ರ ದೇವ್ರ ಕಲ್ತಲ್ಲಿ ನೀನ್ ಬಂಗಾರ ಮಾಡಿಸ್ಕೊಡ್ತಾನಂತು 6 ತೊಲಿ ಮಾಡಿಸ್ಕೊಡ್ತಾನಂತು ಕಷ್ಟ ಎಲ್ಲ ಓದ್ತಾನೆ ತಿಳ್ಕೊ ಅಂಜು ಯಾಕೆ ಹೇಳ್ತಿದಿ ನಾ ಇಲ್ಲನ ಇಷ್ಟಲ್ಲ ಆಟಾರ್ನ ತೆಗಿ ಲಗುನ ಬ್ಯಾಂಕ್ ಬಂದಕತ್ತಲ್ಲಿ ಬ್ಯಾಂಕಿಗೆ ಹೋಗೋಣ ಇನ್ನು ಬಿಡ ಬಂಗಾರ ಮಾಡಿಸ್ಕೊಡ್ತಾನ ಬಿಡ ನಿನಗಿನ್ನ ಯಾಕೆ ತಲೆ ಕೆಡಿಸ್ಕೊಂತಿ ಮುಂದಿನ ತಿಂಗಳ ಒಂದಲ್ಲ 2 ಅಲ್ಲ 8 ತೊಲಿದ್ ಮಾಡಿಸ್ಕೊಡ್ತಾನ ಹೋಗಿ ಅದ್ ಹೋಗ ಏನಾದ್ರು ಅಡಿಗೆ ಮಾಡೋ ಯಾಕೆ ಹೇಳ್ತಿ ಅದ್ಕೊಂಡ್ ಕುಂತಿಲ್ಲ ಹಂಗ ನಮ್ಮ ಅವ್ವ ಅಪ್ಪ ಕೊಡ್ತಿದ್ದಂತೇಳಿ ಅದು ಒಂದ ಆಗ್ತಿತ್ತು ಅದನ್ನು ತಗೊಂಡು ಹೋದ್ರಿ ಅವ್ರು. ಈಗ ಅದನ್ನ ಸಾಲ ಕೊಡ್ತಾರೋ ಏನಾದ್ರಲ್ಲೇನೋ ಕುಡಿದು ಬರ್ತಾರೋ ಅದೇ ಅವ್ರಿಗೆ ಗೊತ್ತು. ದೇವ್ರೆ ನಾನೇನ್ ಪಾಪ ಮಾಡೇನಂತೇಳಿ ನಂಗೆ ಇಂಥ ಜೀವನ ಕೊಟ್ಟಿಪ್ಪ. ಅವನ ಇವತ್ತು ರೊಕ್ಕ ವಿಚಾರ ಮಾಡಿದ್ದೆ ಯಾಕಂದ್ರೆ ನಮ್ಗೆ ಈಗ ಬಹಳ ಖುಷಿಲೇ ಮಾತಾಡ್ಯಾನ ಅಲ್ಲೇ ಪೆಟ್ರೋಲ್ ಬಂಕ್ ಕಡೆ ನಿಂದ್ರೆ ಬರ್ತಾನ ನಾವು ಊಟ ಮಾಡ್ಯಾನ ನೋಡು ಸರಿ ಇಲ್ಲಿ ಅಂದ್ರು ಸ್ವಲ್ಪ ಬರ್ತಾನ ಲಘು ಬಂದು ಅಲ್ಲಿ ಐತಿ ಆದಾಗ ಹೊಡಿನ ಐತಲ್ಲಿ ಐತಿ ಐತಿ ಅಲ್ಲಿ ನೀನು ತಿಂತಿಯಲ್ಲ ಸಿಂಗ ನಾವು ಕೊಟ್ಬಿಡೋದ ಸಿಂಗ ತಿಂದ ಹೇಳ್ತಾರಲ್ಲ ಮತ್ತಿ ಬೇಕನ ಎಷ್ಟು ಕಾಡ್ತಿದ್ದಿಲ್ಲ ಸರಿ ಮಾಡೋದಿಲ್ಲ ನಾ ಹೊಡಿದಿಲ್ಲಪ್ಪ ನಾನು
ಬ್ಲಾಕ್ ಬ್ರಾಂಡೆಡ್ ನಾನು ಕುಡಿದಿಲ್ಲ ಆಯ್ತಾ ಇರ್ಬೇಕ ಲೇ ಬೇಗ ಸರಿ ಬಟ್ಟೆ ತಗೊಂಡಿ ಇನ್ನು ನಿಜ ಕುಡಿದ್ರೆ ಮಾತಾಡ್ತೀನಿ ಅದಕ್ಕೆ ಏನ್ ನಿಜ ಇರ್ತಲ್ಲ ಏನ್ ಮಾಡ್ತೇವ ಅಂದ್ರೆ ಹಾ ಬಾರ್ಬೇವ ಬಾ ಕುಂದ್ರಿ ಬರ್ರಿ ಏನ್ ಮಾಡಕತ್ತಿ ಕೆಲಸ ಏನಿಲ್ಲ ನೋಡ್ರಿ ಅಕ್ಕಿ ಹಸ್ ಮಾಡಾಕೈತೆ ಇದೇನ ಕೊಳ್ಳಾಗ ತಿಂದೇನು ಏನ್ ಬಿಡವ ನಿನಗರ ಏನ್ ಗೊತ್ತಿಲ್ಲ ಅದೇವ ಮೊನ್ನೆ ನನ್ ಗಂಡು ಕುದಾತಿದ್ದ ಅವ್ರ ಗೌಡ್ರು ಬಂದಿದ್ರು ಹಂಗಾಗಿ ಅದನ್ನ ತಗದ್ ಕೊಟ್ಟಿದ್ದ ಇದನ್ನ ತೆಪ್ಪಿ ಮಾಡಿಬಿಡು ನಮ್ ಕುಂದ್ರಾಕ್ ಮೇಲೆ ಹಾಕ್ತಾರೆ ಅದೇ ಯಾರ ನಮ್ದು ಇರುದು ಒಂದ್ ಜಾಗ ಇದೆ ಅದನ್ನ ಆರ್ಗಿರ್ತಾರೆ ದೇವ್ರ ಅಗ್ದಿ ಒಳ್ಳೆ ಹಣೆ ಬರ ಏನ್ ಮಾಡೋದೇವ ನನ್ ಹಣೆ ಬರ ಏನು ಮಾಡಕ್ಕಾಗಲ್ಲ ಹೇಳ್ಕೊಂತ ಇದ್ದೆ ನಾನು ಅವ್ನ ಕೈಯಾಗ ಸಿಗಬಾರ್ವ ಕುಡಿಯವ ಅವ್ ಕುಡಿದು ಕುಡಿಯದ ಅವನ ಏನ್ ಮಾಡ್ತೀನಿ ನೀನು ಸಣ್ಣ ಐತಿ ನೀನು ಅಲ್ಬೇವ ನೀನು ನಮ್ ತಾಯಿ ಇದ್ದಂಗಂತ ಹೇಳಾಕತ್ತೆ ಹೌದು ತಾಯಿ ತಂಗಿ ಹೌದು ಗೊತ್ತೈತಿ ನಮಗ ತಾಯಿ ತಂಗಿ ನಿನ್ ಹೇಳ್ತೀಗ ನಾವ್ ನಿನ್ ಮನೆ ಬರ ನೋಡ್ಕೋಬೇಕಂದ್ರೆ ಅಲ್ಬೇವ ನಾ ಈಗ ಹಂಗ ಓಡ್ ಹೋದಂದ್ರೆ ನಮ್ ತಾಯಿ ಹೋಗ್ಬೇಡ ಓಡು ದಯವಿಟ್ಟು ಕೊಡು ಅವ್ ಏನ್ ಮಾಡ್ತಾನೆ ಮಾಡ್ಕೋಲ್ಲ ಹುಡುಗರ ಬಿಳಿ ಅನ್ನಕ್ಕಿರ್ತೀವಿ ಅಲ್ಬೇವ ಹಂಗ್ ಮಾಡಿದ್ರೆ ನಮ್ಮ ಅಪ್ಪ ಒಂದ್ ಮರ್ಯಾದೆ ಏನಾಗ್ತದೆ ಹೇಳಿ ಮರ್ಯಾದೆ ದಯವಿಟ್ಟು ಕೊಡು ನೀನು ಕೊಟ್ಟು ಏನ್ ಓಡ್ ಹೋಗ್ಬೇಡ ದಯವಿಟ್ಟು ಕೊಟ್ಟು ನೀ ಬ್ಯಾರೆ ಮತ್ತೆ ಮಾಡ್ಕೋ ಹಂಗೆಲ್ಲಾ ಮಾಡಕ್ ಹೆಂಗ್ ಬರ್ತಿದ್ ಹೇಳ್ಬೇವ ಒಂದ್ಸಲ ನಮ್ಮ ಅಪ್ಪ ಅವ್ವ ನಮ್ಗ್ ಮದ್ವೆ ಮಾಡ್ಕೊಡ್ತಂದ್ರೆ ನನ್ ಕಲ್ತು ಬದುಕಿದ್ರು ಇಲ್ಲೇ ಎಷ್ಟು ಮಂದಿ ಆಗಿದ್ದೀಗ ಲೋಕದಾಗ ದೇಶದ ಮ್ಯಾಲ ನಿಮ್ ಜೀವನಾನೇ ಹಾಳು ಮಾಡ್ಕೊಂತೀವಿ ನೋಡಿ ಅಂತ ಅರ್ಚಿಂದ ಇರ್ತೀಯ ತಿನ್ಯಾಗಿಲ್ಲ ಏನಿಲ್ಲ ನೋಡು ಕೊಳ್ಳಾಗಿಲ್ಲ ಯಾಕೆ ಅಂತ ಕಟ್ವ ನನಗೆ ಏನ್ ಮಾಡೋದ್ ಬಿಡ್ದ ಯವ್ವ ನನ್ ಹಣ ಬರನ ಇಷ್ಟ ಐತಿ ಏನು ಮಾಡಕ್ ಆಗಂಗಿಲ್ಲ ಒಂದಾದ ವಸ್ತು ಮಾರ್ಯಾನ ಎಲ್ಲಾ ಮಾರ್ದ ನೋಡಿ ಕಿವಾನ್ ಅಂತೂ ಮನ್ಸನ ಹೋಗುತ್ತಾವ ಹೆಂಗ ಇನ್ನ ಹೆಂಗ್ ನೋಡ್ದೆ ಹಿಂಗ ಊಟ ಮಾಡೋದು ಊಟ ಮಾಡಿದ್ರೆ ಒಟ್ಟಿನ ಬಿಡುತ್ತಲ್ಲ ಕುಡು ಬಂದ ನಿಂದು ತಯಾರಾಗಿ ಸಾಕಾಗ್ ಹೋಗ್ಬಿಟ್ಟದ್ ನೋಡ್ದೆ ಅವ್ನ ಹೊರಗಿಗೆ ಏನು ಏನ್ ತಾನು ಹಿಂಗ್ ಒಗಿಬೇಡ ದೇವ್ರಪ್ಪ ಇದು ಲಕ್ಷ್ಮಿ ಮೆಂಬರ್ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬಂದಂದ್ರ ನನ್ನ ಕೊಂತಿಲ್ಲ ಮತ್ ನಿನ್ ಬಿಟ್ಟು ಯಾರದ ನಿನ್ ಕೂಡ್ ಕೂಡಿ 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 ನನ್ ಕಡೆದು ಎಲ್ಲ ಹೋತ ಒಂದ್ ಹೆಣ್ ಹರದ್ ಅಂದ್ರ ನಿನಗ ಕೊಡದಂತ ಹೋಲೆ ಯಾವಾಗ ಹಿಡ್ತೀನಪ್ಪ ನೀನು ಇಲ್ಲ ನಿಮ್ನಾಗ ಈಗ ಅಥವಾ ಎಷ್ಟು ಮಾತಾಡೋಣ ಬರಬರ ಅವ್ನ 400 ರೂಪಾಯಿ ಕೊಟ್ಟರೆ ಮೆಂಬರ್ ಈಗ ತಗೋಬೇಕಿಲ್ಲ ನಮ್ಗ ಬಾಳ ಮೋಸ ಮಾಡಕತ್ತಾರ ಅವ್ರ ನಮ್ಮ ಹೆಸರಲ್ಲಿ ರೊಕ್ಕ ಹಾಕಿ ನಮ್ಮ ಪಂಚಾಯತ್ಯಾಗ ನಮ್ಮ ರೊಕ್ಕ ಆರಾಮ ಹತ್ತು ಮಂದಿ ಮ್ಯಾಗ ಹಾಕಿಸಿ 10 ಮಂದಿ ನಮ್ಗೆ ಏನು 100-200 ರೂಪಾಯಿ ಕೊಡ್ರೆ ನಾವು ದೊಡ್ಡ ಖುಷಿ ಅವ್ನ 4-5 ಸಾವಿರ ತಗೊಂಡು ನಮ್ಗೆ ಅರವ ಎದಕ್ ಬೇಕು ಮತ್ತೊಬ್ಬ ತಿಂತಿ ನಮ್ದ ನಮ್ಗೆ ಎತ್ತಿಲ್ಲ ಏ ಅತೋನಿ ಅತೋನಿ ಮಾತ್ರ ಕಾರ್ ಬಂದಿಲ್ಲ ನಾನು ಹುಡುಗುದಿಲ್ಲ ನೀನ್ ಮಾಡಿದ್ದೆ ಬೇಕಾದ ಕೂತಾಗಿ ನೆನಸ ಪಂಚಾಯತಿ ನಾವ್ಯಾಗ್ಲಿ ಕೇಳಿದೆ ನೀನು ಪಂಚಾಯತಿ ಮೆಂಬರ್ ಆಗಂದಿ ನಾನಂತೂ 7 ವರ್ಷ ಇದ್ರಾಗ ಕೊಳ್ತಿದ್ರ ಕಲಿ ಬರ್ತಿದ್ರ ಬಾ ನನ್ ಮಾತು ಕೇಳು ಮುಂದ್ ನಿಮ್ಗ ಚಲೋ ಆಕತಿ ಇದ್ರಾಗ ಕೊಳ್ತೀನಿ ನಿನ್ ತಾಳೆವು ನಾ ಅಂತ 7 ವರ್ಷ ಏನಾದ್ರು ನೋಡ್ಕೊ
ಹೆಂಗ್ ಮಾಡ್ತಿ ಮಣ್ಣ ಖರ್ಚು ನಿಮ್ಮ ಅಪ್ಪನ ಖರ್ಚು ಬೇಕು ಖರ್ಚು ಒಂದ್ ಬಿಗಿ ಮಾಡ್ಕೋ ಏನ್ ಮಾಡೋದ್ ಬೇವ ಇವ್ರಿಗೂ ತ್ರಾಸ ಆದ್ರೆ ನಂಗ ತ್ರಾಸ ಆದಂಗಲ್ಲ ನೀನ್ ನೋಡ್ಕೊತೆ ನನ್ ಜೀವನ ಏನಿದ್ರು ಈ ಮನ್ಯಾಗ ಅಷ್ಟೇ ಬಿಡ್ಬೇವ ಮಣ್ಣ ಕ್ಯಾನ್ಯಲ್ ಆಗಿದೆ ಅದಾರ್ ಬೇವ ಆದ್ರ ಹೋದ್ರ ಯಾರು ನನ್ ಹೊಳ್ ನೋಡಂಗಿಲ್ಲ ಏನಾರ ಮಾಡ್ಕೊತ ಇವ್ರು ಹೇಳೋದೇನೋ ಖರೇನ ಅನ್ಸಾಕತ್ತೈತಿ ಆದ್ರೂ ಇವ್ರೇನ ಹೇಳ್ತಾರ ಹೋಗ್ತಾರ ಇಲ್ಲಿದ್ದ ಜೀವನ ಮಾಡೋದ ನಾನ್ ನಮ್ಮ ಅಪ್ಪ ಅವಾಗ ಹೇಳಿ ಸುಮ್ನ ಅವ್ರಿಗೆ ಯಾಕೆ ತಲೆ ಕೆಡ್ಸ್ಬೇಕು ಮತ್ ಅವ್ರ ಏನ್ ಫಾಯ್ದ ನನ್ ಮಗಳಿಗೆ ಇಂತ ಒಂದ್ ಮದ್ವೆ ಮಾಡ್ಕೊತ ಅಂತ ಹೇಳಿ ಅವ್ರೆಲ್ಲಾ ಬೇಜಾರಾಗೋದ ಬೇಡ ಬೇಡ ಏನಿದ್ರು ನಾನೇ ಈ ಕಷ್ಟನ ಅನ್ಭವಿಸ್ತೇನೆ ಆ ದೇವ್ರಿಂದಲ್ಲ ನಾಳೆ ಆ ನಮ್ ಗಂಡಗ ಒಳ್ಳೆ ಬುದ್ಧಿ ಕೊಡ್ತಾನೆ ಆ ನಂಬಿಕೆ ಒಳಗ ನಾ ಅದೇನೆ ಆ ನಂಬಿಕೆ ಒಳಗ ನಾ ಬದುಕ್ತೇನೆ ಒಂದ್ ಹೆಣ್ಣಿಂದ ಏನೇನೆಲ್ಲಾ ಮಾಡ್ಬೋದಂತ ಹಂಗ ಒಂದ್ ಹೆಣ್ಣಿಂದ ಈ ಕುಡುಕ್ ಗಂಡನ್ ಸಹ ಬದಲ್ ಮಾಡ್ತಾರೆ ಅಯ್ಯೋ ದೇವ್ರೆ ಇವ್ರ ಮಾತೆಲ್ಲಾ ಕೇಳಿ ನಾ ಯಾಕ್ ನಮ್ ಮನಿ ಸಂಸಾರ ಹಾಳ್ ಮಾಡ್ಕೊಲಿ ಎಲ್ಲಾರ್ ಮನಿ ಬಾಸ್ ಸುತ್ತ ಇರ್ತೈತಿ ಹಂಗೆಲ್ಲಾ ಮುಟ್ಕೊಂಡ್ ಬಂದ್ ನಮ್ಗೆ ಇಲ್ಲಿ ಹೇಳಾಕ್ ಬರ್ತಾರ ಇವ್ರ ಮಾತೆಲ್ಲಾ ನಾ ಯಾಕ್ ಕೇಳಿ ನನ್ ಗಂಡ ನಾನು ಚಲೋ ಇದ್ರ ಸಾಕ್ 3 ಮಂದಿದೆಲ್ಲ ಯಾಕೆ ಸರಿ ಒಳಗ್ ಹೋಗಿ ಅಡ್ಗೆ ಮಾಡ್ಬೇಕು ಏ ದಿವ್ಯಾ ಏನ್ ಕುತ್ಕೊಂಡು ಮರ ಯಾ ನಮ್ಮನೆ ಕುಡಿದು ಬಿದ್ದಾನೋ ಮರ ಹೇಳಿದವಳು ಪಾಪ ಹೆಣ್ಮಗಳ ದುಡ್ಡು ಸಾಯ್ತಿ ನೀವು ಕುಡು ಮಜಾ ಮಾಡ್ಕೊಂಡು ಅಡ್ಡಾಡ್ತಾನೆ ಏ ಹುಚ್ಚ ಅಂಜವ ಯವ್ವ ನೀನ್ ಕಣ್ಣು ಗಂಟೆ ಕುಡಿದ್ ಮಕ್ಕಳು ನಾನು ನೋಡವ ಯಾಕರ ಬಿದ್ದಾನ ನೋಡ್ಬಾ ಇಲ್ಲಿ ಅವನು ಅಯ್ಯೋ ಹೌದ್ರಿ ನಡಿ ಅಣ್ಣ ಹೋಗೋಣ ಬಾರು ಯಾವ ಮೂಲಾಗ ಎಲ್ ಕುಡುತ್ತಿದ್ದಾನೇನವ ಇವ ಬರ್ರಿ ಅಣ್ಣ ನಡಿವ ಅಯ್ಯೋ ದೇವ್ರಿ ನೋಡುವ ಅಲ್ಲಿ ರೀ ದೇವ್ರೆ ನಂಗ ನೋಡುವ ನಿನ್ ಗಂಡನ ಹೆಂಗ ಯವ್ವ ನಿನ್ಗಾದ್ರೆ ಜೀವನ ಈ ನಮ್ಮನೆ ಕುಡುದ ಬೀಳಾಕತ್ತಾನ ಏನ್ ಮಾಡೋದ್ ನೋಡ್ರಿ ಅಣ್ಣಾರ ನೀವ ನೋಡ್ರಿ ಯವ್ವ ನೀನಾರ ಬುದ್ಧಿ ಹೇಳ್ಬೇಕಂತ ತಿಳಿಸಿ ನೋಡಿ ಆ ನಮ್ಮನೆ ಕುಡುದ್ ಬಿದ್ದಾನ ಅಣ್ಣ ಒಂದ್ ಸ್ವಲ್ಪ ನೀವ ಎತ್ಕೊಂಡ್ ಬರ್ರಿ ಏನವ ಬರೀ ಸೋಡಾಕ ಜೀವನ ರೀ ಏನೋ ಮರ ಗಾಳಿ ಹೋಗ್ತಾರೆ ನೀನು ಮರ ಹೆಂಗ್ ಹೋಗಿನ ಸಡಿನಾ ಇದೆ ಬಾ ನೀವು ಏನ್ ಜೀವನ ಯವ್ವ ನಿಂದ ಇಲ್ಲ ಗಂಟರು ಕೂಡ ಹಂಗ ಯವ್ವ ನಿನ್ ಜೀವನ ನಿಮ್ಮಿಂದ ಬಾಳ ಉಪಕಾರ ಆಗ್ಲಿ ಅಣ್ಣ ಏನ್ ಮಾಡ್ಬಿಡು ಮತ್ ನನ್ ಮಗಳು ಬೇರೆ ಅಲ್ಲ ನೀ ಬೇರೆ ಅಲ್ಲ ಮತ್ ಏನ್ ಮಾಡೋದು ಮತ್ ಇಂತಲ್ಲೇ ಕಣ್ಣಾರ್ಲೆ ನೋಡಿ ಬಿಟ್ಟು ಬಿಡಕ್ ಆಗೋದಿಲ್ಲ ಅಲ್ಲಿ ಮತ್ ಏನ್ ಮಾಡೋದು ಅದು ನಿನ್ ಜೀವನ ವಜ್ಜೆ ಅಥವಾ ಏನ್ ಮಾಡೋದು ಇಂಥ ಗಂಟನ್ ಕೂಡ ಆದ್ರೂ ಬಾಳ ಗಟ್ಟಿ ಬಿಡುವ ನೀನು ಆ ತಾಳಿ ಗೌಡ್ರು ಕೊಟ್ಟು ಬರ್ತೇನೆ ಅಂತ ಹೇಳಿ ತಗೊಂಡ್ ಹೋಗಿದ್ರು ಏನ್ ಮಾಡಿದ್ರೆ ಅದನ್ನು ಕುಡದ್ ಬಂದಿದ್ರೆ ದೇವ್ರೆ ನನ್ಗೆ ಯಾಕೆ ಕಷ್ಟ ಕೊಡ್ತೀಪ ಯಾಕ ತಲಿ ದಿಮ್ಮ ಅಂತ ಹೊಡ್ಯಾಕತ್ತಪ್ಪ ಮರ ನಿನ್ನೊಂದ್ ತಟಕ್ ಕುಡ್ದಿದ್ ಜಾಸ್ತಿ ಆತನ ಏನ ಏ ಬಾಯ್ಲೇಟ ಏನ್ಸು ಬಾಯ್ಲೆ ಯಾಕ ತಲಿ ಬಾಳ ನೋಸಾಕತೈತಿ ಒಂದ್ ಕಪ್ ಚಾ ತುಂಬ ಸಕ್ರಿ ಇಲ್ಲ ರೀ ಬೆಲ್ಲ ಹಾಕ ಸಂಬ್ರೋಗಸ್ ಬೆಲ್ಲಾನು ಇಲ್ಲ ರೀ ಮತ್ ಮನ್ಯಾಗ ಏನ್ ಸಂಚಾರ ಮತ್ ಯಾವಾಗ ನೀವ್ರು ಎಷ್ಟಂತ ಅಂದಿರಿ ಸಂತಿರಾಕಲ್ಲೇ ಮಣ್ಣೆಲ್ಲ ತಗೊಂಬಂದಿದ್ನಲ್ಲ ಯಾವ ಬೆಲ್ಲ ಮನೆ ರೀ ಇನ್ನೊಂದ್ ವಿಷಯ ಹೇಳ್ದಲ್ಲ ನಿಮಗ ವಿಷಯ ಇರೋದಿಲ್ಲ ನಾ ಎಲ್ಲಿ ಕುಡ್ದ ನಿನಗ
ಹೌದಪ್ಪಾ ನೀವೇನು ಕುಡ್ದೇ ಇಲ್ರಿ. ಮೊನ್ನೆ ಸರ್ಕಾರದಿಂದ 2,000 ರೂಪಾಯಿ ಬಂದಿತ್ತು, ಅದನ್ನು ತಗೊಂಡ್ ಹೋಗಿ ಕುಡದ ಚಂದಾಗ ಹಾಳ್ ಮಾಡ್ಕೊಂಡ್ ಬಂದ್ರಿ. ನಮ್ಮ ಅಪ್ಪ ಅವ್ವ ಅಂತ ಕೊಡ್ತಿದ್ದ ಒಂದ್ ತಾಳಿ ಇತ್ತು, ಅದ್ನು ಹೋಗ್ ಮಾರಿ ರೊಕ್ಕ ತಗೊಂಡ್ ಕುಡದ್ ಬಂದ್ರಿ. ಮತ್ತ ಹೋಗ್ ಬಿದ್ದಿದ್ರಿ ಕುಡದ. ನಾನು ರಮೇಶ್ ಅಣ್ಣ ಸೇರಿ ನಿಮ್ಗೆ ಇಲ್ಲಿ ಮನಿಗ್ ತಂದ್ ಹಾಕೇವಿ. ನಾ ಎಲ್ಲಿ ಬಿದ್ದೆ ಯಕ್ಷಾಗ ಒಂದ್ ವ್ಯವಹಾರ ಇದ್ವು, ವ್ಯವಹಾರ ಮುಗಿಸ್ಕೊಂಡ್ ಬಂದ್ಯಾ ನಾವು. ಹೌದ್ ತಗೋ, ನಿಮ್ ವ್ಯವಹಾರ ಏನಂತ ಹೇಳಿ ನಂಗೂ ಬಹಳ ಚಲೋ ಗೊತ್ತೈತಿ. ಯಾರ ಮನಿ ಬರ್ತಾರ ಬರ್ಲಂಗ್ ಮಾಡಿನಿಲ್ಲ ಈಗ. ಎಲ್ಲಾರು ಬಂದ್ ಅಂದ್ ಹೋದ್ಮೇಲೆ ಏನ್ ಬರ್ಲಾರ್ದಂಗ್ ಮಾಡ್ತೀರಿ ನೀವ್? ಎಲ್ಲಾ ನನ್ ಮಾನ ಮರ್ಯಾದೆ ಅನ್ನೋದೆಲ್ಲ ತೆಗೆದಿಟ್ಟಿರಿ. ನನಗ ಇದ್ರ ಮತ್ತೆ ಹಲೋ ಬರ್ರಿ ಬರ್ರಿ ಏನಿಲ್ರಿ ನಿಮ್ದು ಯಾವ್ದೈತಿ ಸಿನಿಮಾ? RCB ಎಷ್ಟು? 5,000. ಹೆಸರೇನಂದ್ರಿ? ಹಲೋ ಹಾ ಹೇಳಿ. ಪಂಜಾಬ್ RCB ಯಾಲೆ ನೀನು ಅವ್ನು ಎಷ್ಟು ರೊಕ್ಕ ಮಾಡ್ಕೊಂಡಿದ್ದೆ ಅಂತ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡೇನಿ. ಈ ಸಲ ಪಂಜಾಬ ನೋಡಪ್ಪ ವಿನ್ ಆಗೋದೆ. ಬೇಕಾದ ಸೋಲ್ ಇವತ್ತ ಏನ ಆಡಿಬಿಡೋದು ಇವತ್ತ. ಇವತ್ತ ಆಗಿದ್ದ ಆಡಿ ಬಾ. ನಮಸ್ಕಾರ ತಮ್ಮ. ನಮಸ್ಕಾರ ಬರ್ರಿ. ಇವತ್ತು ಪಂಜಾಬ್ ಐತಿ ಅಂದ್ರೆ ಪಂಜಾಬ 25,000 ರೂಪಾಯಿ ಬರ್ಕೋ ನಂದ. ಅಷ್ಟ್ ಮಾಡ ಬ್ಯಾಡ ಹೋಗೋಣ. ಒಟ್ಟು ಹೇಳೋದು ಅರ್ಥ ಮಾಡ್ಕೋ. RCB ಅಂತಂದ ಎಷ್ಟೋ ಕಳ್ಕೊಂಡಿದಿ. ಹೌದೌದು. ಇಲ್ಲ ಇವತ್ತು ಒಂದಿನ RCB ಆಡ ಇಲ್ಲ ಇಲ್ಲ ಅವೆಲ್ಲ ಮನಿನೂ ಮಾರೋ ಪರಿಸ್ಥಿತಿ ಬಂದೈತಿ. ಬಂಗಾರ ಹೋಗೈತಿ, ಬೈಕ್ ಹೋಗೈತಿ, ಏನಿಲ್ಲ. ಈ ಸಲ ಪಂಜಾಬ್ ಇದೊಂದ್ ಸಲ ಪಂಜಾಬ್ 25,000 ರೂಪಾಯಿ ಬರ್ಕೋ. ಹೇಳೋಷ್ಟ ಹೇಳ್ತಾನಪ್ಪ, ಮುಂದೆ ನಿನಗ್ ಬಿಟ್ಟಿದ್ದ. ಇಲ್ಲ ಇಲ್ಲ ನೀನಾರ ಸ್ವಲ್ಪ ಹೇಳು ಅವಂಗ. ಪಂಜಾಬ್ ಅಂದ್ರೆ ಪಂಜಾಬ್ ಈ ಸಲ 25,000 ರೂಪಾಯಿ ಬರ್ಕೋ. ಎಷ್ಟು ಬರ್ಕೊಳ್ಳಿ? 25,000 ರೂಪಾಯಿ ಬರ್ಕೊ. ಆಯ್ತು ಬರ್ಕೋ. ಇವತ್ತು ಆಗಿದ್ದ ಅಲ್ಲಿ. ಆಮೇಲೆ RCB ಗೆಲ್ತದಂತ ಯಾರು ಬರ್ತಾರಲ್ಲ ಅದು ಪೂರ ನಾನ ಇದು ಹ್ಯಾಂಡಲ್ ಮಾಡ್ತಾನೆ. RCB ಗೆದ್ದಿದ್ದೆ ಅಂತ ಬಂದವ್ರಿಗೆ ಅದನ್ನ ಆಯ್ತು ನೋಡ ಫೋನ್ ಹಚ್ತಾನ ನಿನಗೆ. ಆಯ್ತು ಆಯ್ತು ಸರಿ ಬಾ. ಪಂಜಾಬ್
ಎಷ್ಟು ಮನಿ ಮುರಿದ್ರಿ ಸೌಕರ್ಯ ಒಂದ್ ಸೆಕೆಂಡ್ ಮಕ್ಕಳ ಇಲ್ಲೇ ಕಡೆ ನೀವು ನಿಮ್ಗೆ ಹೇಳಿ ಸಕರ ಅದ್ರಲ್ಲಿ ಇಲ್ಲಾಗ ನೀವು ಅಂತ ಏನಿಲ್ಲ ನಮ್ದು ಕಟ್ಟೋದಿರ್ತಾನ ಈ ಉತ್ಸವ ಮಕ್ಕಳ ಇದು ನಿಮ್ಮಂತರಿಗೆಲ್ಲ ಅಲ್ಲ ಸುಮ್ಮನ ಮನಿ ದಾರಿ ಇರದ ರೈಟ್ ಹೇಳ್ರಿ ಮಾಡಪ್ಪ ಉತ್ಸವ ಮಕ್ಕಳು ತರೋರೆ ಏನೈತೆ ಕೇಳಿರೋದಂತಡಿ ನಮ್ದೊಂದು ಮ್ಯಾಚ್ ಕಟ್ಟೋದೈತೆ ಯಾರ್ಯಾರು ಸರಳ ಹೇಳಾಕತ್ತ ನೀವು ಸರಳ ಊರ್ ದಾರಿ ಇಡ್ರಿ ಅಂತ ಹೇಳಾಕತ್ತಾನೆ ಈಗ ನಿಮ್ಮಂತವ್ರಿಗೆಲ್ಲ ಹೇಳುದಾತ ನಾನ ಹೇಳಾಕತ್ತ ನಿಮ್ಗೆ ಸಣ್ಣ ರೀತಿಯಿಂದ ಹೇಳಾಕತ್ತ ನಿಮ್ನ ಹುಡುಗರು ಬಂದು ಹೇಳ್ಬೇಕಾಗತ್ತ ನಾ ಸರಳ ಬಂದಿದ್ದಾರೆ ನಿಮ್ದು ಎಷ್ಟು ಐತೆ ಎಷ್ಟು ಅನಾವಲೆ ನೀನು ಅದನ್ನ ಹೇಳುವಂಗ 25 ಲಕ್ಷ ರೂಪಾಯಿ ಮನಿ ಪತ್ರ ತರಿಸ್ತೀನಿ ಈಗ ನಾ ಮನಿ ಪತ್ರ ಅಲ್ಲ ಒಂದ್ ಸೆಕೆಂಡ್ ತಡಿ ನೀವು ಏನೈತಲ್ಲ ಹೋಗಲ್ಲಿ ಮನಿಗೆ ಹೋಗಿ ನೀವು ಓಡಿಗೆ ಮನ್ಯಾಗ ಟ್ರೈನ್ ಆಗಿರ್ತೀನಿ ಮಕ್ಕಳು ಮಾಮ ಪಂಚಾಯತ್ಯಾಗ ಮೆಂಬರ್ ಜೋಡಿ ಕುಂತಾನ ಆ ಪಟ್ಟಾ ಬುಕ್ ಕೊಡ ಅಂತ ಹೇಳಿ ಸುಂಬ ನೀವು ಹೋಗಿ ಕೇಳಿ ನನ್ನ ಪಂಚಾಯತ್ಯಾಗ ಕುಂತಾನ ಮಾಮ ಮೆಂಬರ್ ಜೋಡಿ ಅಂತ ಹೇಳ ಹೇಳ್ತೇನೆ ಹಂಗ ಹೇಳ್ತಾನ ಪ್ಲಾಟಿನ್ ಅಂತ ಹೇಳಿ ಸುಂಬ ಜೀವನ್ ಮಾಮ ನನ್ನ ಆಸ್ತಿ ಪತ್ರ ಇರ್ತಾನೆ ಪಟ್ಟಿ ಇರ್ತಾನೆ ನೀವೇನ್ ಕೊಡ್ತೀವಿ ಚಿನ್ನಾರಿ ಮಗ ಅವ್ನು ಸುಳ್ಳು ಭಾಳ ಮಾತಾಡೋಣ ನಮ್ಮ ಆಸ್ತಿ ಸೋಲ್ತಂತ ಮುಸ್ಲಿಮ್ ಮಗ ಆಗಿದ್ದಾಗಲಿ ನಮ್ಮ ಮಾವಂದು ಒಂದು ಪಟ್ಟ ಬುಕ್ ಐತಿ ಇಡ್ತೇವೆ ಅಂತ ಹೇಳಿ ಸುಳ್ಳು ಮುಂದೆ ನಾನಂತೂ ಹೆದರಿ ಹಂಗೆ ಹೇಳಿ ಬಂದ್ಬಿಟ್ಟೇನೆ ಆದರೂ ನಮ್ಮ ಹತ್ರ ಕೇಳ್ಬಿಟ್ಟು ನಾ ಬುಕ್ ಪಟ್ಟ ಬುಕ್ ತೊಗೊಂಡ ಬಾ ಅಂತ ಹೇಳ ತೊಗೊಂಡ್ಬಂದ್ರ ಯಾಕಣ್ಣ ಏನ್ ಬೇಕಾಗಿತ್ತ ಮಾವ ಮೆಂಬರ್ ಗ್ರೂಪ್ ಪಂಚಾಯತ್ಯಾಗ ಕುಂತಿದ್ನಕ ಪಟ್ಟ ಬುಕ್ ಸುಂಬಾಗ್ಲಿ ಮಕ್ಕನ ತಕ್ಕಂತ ಕಸಿದ ಪಟ್ಟಾ ಬುಕ್ ಎದಕ್ ಬೇಕಂತ ಇವ ಮೆಂಬರ್ ಗ್ರೂಪ್ ನಿಮ್ದೇನ ಅರ್ಜಿ ಹಾಕಿದ್ರಿ ಅಂತಲ್ಲ ಕೊಡ್ತೀನಿ ಒಳ್ಳೆ ಎದಕ್ಕ ಏನಂತ ಕೇಳಿದ್ರ ಕೊಡ್ತೇನೆ ತಡಿ ಅಣ್ಣ ಒಂದ್ ಸ್ವಲ್ಪ ಹೇಳಾಕತ್ತ ನಾನು ಒಂದು ಕೊಡಾದೇನ್ ತಡಿ ನನ್ ಕೆಲ್ಸಕ್ಕೆ ಹೋದಂಗ ಮಾಡ್ತಾರ ದೇವ್ರೆ ಇದೊಂದು ಉಳಿದಿತ್ತೀಗ ಇದನ್ನು ಏನ್ ಮಾಡ್ತಾರ ಏನ್ ಸಾನ ಅತ್ತಾಗ ನನಗರ ಸಾಕಾಗೋಗೈತ್ ನೋಡ್ ನನ್ ಜೀವನ ಇನ್ನ ಎಲ್ಲಿಗೆಲ್ಲಿಗ್ ತಂದಿಡ್ತಾರ ಯಾರಿಗ್ ಗೊತ್ತ ಇದೇನ ಏನ್ ಸಾನವ ನಂಗೂ ಅಷ್ಟ್ ಗೊತ್ತಾಗಂಗಿಲ್ಲ ಮೊನ್ನೆ ಇದ ಅಂತ ಏನ ಹೇಳಿಟ್ಟಂಗ ಐತಿ ಹೋಗಿದ್ನ ಕೊಡೋಣಂತ ಏನಾರ ಯಾಕೆ ಮಾಡ್ಕೋವಲ್ಲ ತಗೋಪ ಅಣ್ಣ ಇದೊಂದಿತ್ತು ನಮ್ ಜೀವನಕ್ ಅಂತ ಹೇಳಿ ತಗೋ ಇತ್ತು ಏನ್ ಮಾಡ್ತೀರಾ ಮಾಡ್ರಿ ನೀವು ನಾವೇನ್ ಮಾಡೋದ್ರಿ ಏನ್ ನಿಮ್ ಉದ್ದಾರ ಮಾಡಕತ್ರ ನಮ್ಗೆ ಮಾತಾಡ್ತಿದಾರ ಹೌದ್ ತಗೋಲ್ಪ ನೀ ಎಷ್ಟು ಉದ್ದಾರ ಮಾಡಿ ನನಗೂ ನಿಮ್ ಮಾವಾಗ ಅಂತ ಹೇಳಿ ಎಲ್ಲಾರ್ಗು ಗೊತ್ತೈತಿ ಹೋಗದ ತಗೋ ಹಂಗಾದ್ರ ನಾ ಮಾವು ಹೋಗಿ ಹೇಳ್ತೀನಿ ಏ ಇನ್ ತಗೋ ಬ್ಯಾಗ್ ತಗೋತೀನಿ
ಮತ್ತ ಅವ್ ಬಂದ್ ನನಗ ಇಲ್ಲಿ ಹೊಡೆದು ಬಡದು ಮಾಡಿ ಹಂಗಂಗ ಅನ್ನಕ್ ಹೋಗ್ಬೇಡ. ಅದೊಂದ್ ಆಸರ ಅಂತಿತ್ತ. ಈಗ ಅದನ್ನು ಏನ್ ಮಾಡ್ತಾರೋ ಏನ್ ತಾನೋ ಆ ದೇವ್ರಗ ನಿಮ್ಮಂತವ್ರು ಆಡೋದಲ್ಲ. ಆದ್ರೆ ನಮ್ ಬೀಳೋದ ಅವಶ್ಯಕತೆ ಇಲ್ಲ. ನಾನು ಏನ್ ಹೇಳಕತ್ತಾನಂದ್ರೀಗ RCB ಟೀಮಿಗೆ 25 ಲಕ್ಷ ರೂಪಾಯಿ. ಆ 25 ಲಕ್ಷ ರೂಪಾಯಿ ಕಡೆ ಅಮೌಂಟ್ ಇಲ್ಲಲ್ಲ, ಅದ್ರ ಬದಲಿ ನನ್ನ ಮನಿ ಪಟ್ಟಿ ಪುಸ್ತಕನ ನಿಂಗೆ ಇದ್ರಾಗ ನಾನೇನ್ ಕೂಡ ಆಡೋದಿಲ್ಲ. ನಾನು ಆಡ್ತಾವ. ಅವ್ರು ಯಾರು ಕೇಳ ಆಡ್ತಾನಾಗಿಲ್ಲ. ಒಟ್ಟು 25 ಲಕ್ಷ ರೂಪಾಯಿ ಯಾರಿಂದ ರೊಕ್ಕ ಹಿಡಿತಾರಂತಾರ ಅವ್ರಿಗೆ ನಾನು ಹೇಳ್ತಾನೆ. ನಾನು ಯಾಕೆ 25 ಲಕ್ಷ ರೂಪಾಯಿ ಅದ್ರ ಬದಲಾಗಿ ಏನಿತ್ತು ನೋಡಿರ ಹುಡುಗ ಮಾತಾಡಿ ಹೇಳ್ತೀನಿ. ಒಂದು ಡೀಲ್ ಬಂದೈತಿ ಮತ್ತೆ ಹಂಗ ಹಿಡ್ತೀರಿ. 25 ಲಕ್ಷ ಹೇಳಕತ್ತಾರ ಅವ್ರ ಮನಿದ ಅಡ ಆಡಾಕತ್ತಾರ. ಮನಿ ಪತ್ರ ಅಡ ಆಡಾಕತ್ತಾರ ಅವ್ರು. ಹಂಗಾರ ಅವ್ರು ಇಲ್ಲೇ ಅದಾರ. ನೀ ಬಂದ್ಬಿಡ. ನಾಗ ರೊಕ್ಕ ತಿರುಗಿಲ್ಲ. ಅದ್ರ ಬಗ್ಗೆ ತೊಗೊಂಡ್ ನೀ ಏನ್ ತರಾಕತ್ತಿ ಈಗ ಅದ್ರ ಬದ್ಲಿ ಚಕ್ಬುಕ್ಕ? ಆಯ್ತು ತೊಂಬ ಅವ್ರು ಇಲ್ಲ ಅದ್ರ ಬಾ. ಓಕೆ ಬಾ ಬಾ ಬಾ. ನಮ್ದು ತೋರ್ಸ. ಅವನು ಬರಾಗತ್ತ ನಾವು ತಡಿಪ ಒಂದ್ 10 ನಿಮಿಷ ತಡ್ರಿ. ನಾವಲ್ಲ ನಿಮ್ ಕೂಡ ನಿಮ್ಮಂಗ ಇನ್ನೊಬ್ರು ಇರ್ತಾರ ಇಲ್ಲೇ ಏನ ಅವ್ರು ಆಡ್ತಾರ. ನಾವು ಬರಾಗತ್ತ ಮಾಡಿ ಇನ್ನು ಎಷ್ಟೊತ್ತಿ ಅವ್ರು ಬರುದ ನನಗಾನ ಒಂದ್ ಮಾತು ನಂದು ನೀತಿ ಕೇಳ. ನನಗ ಹುಡುಗಿದಾರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಇಲ್ಲ ಮಳೆ ಕೈಲಿ ಪತ್ರ ಕೊಡಿಸ್ತಾನೆ. ಹೊಳೆ ಅವ್ನ ಕೈಯಾಗ ಚೆಕ್ ಕೊಡ್ತೀನಿ. ಯಾಕಂದ್ರೆ ನೀನು ನಾನು ಕುಡುಕ್ ಅನ್ನಾಗಿದ್ದೆ. 25 ಲಕ್ಷ ರೂಪಾಯಿ ಮನಿ ಅಡ ಆಡಾಕತ್ತಾರ. ನೀನು ಏನಿದಾವ ತಂದ್ಬಿಟ್ಟ. ಅವ್ರ ಚೆಕ್ ಬುಕ್ ತಂದಾರಂತ. ಹೆಂಗ್ ಮತ್ತ ಹಂಗಾರಿ ಮತ್ತ ಒಳ್ಳೆ ನಾಲ್ಕು ಕೊಡ ಸೀದಾ ಬಿಟ್ರೆ ನಾವು ಹೋದ್ರ ಮನಿ ಪೂರ ಅವ್ರದ ನಮ್ಮ ನೋಡ್ರಿ ಉಳಿಸ್ಕೊಂಡ್ರತ್ತೆ. ಮನಿ ಅಡಪತ್ರ ಆಡಾಕತ್ತೀವಿ. ನಂದು ನೋಡಿಲ್ಲ ಬ್ಯಾಂಕ್ ಕೊಡಾಕತ್ತ. ಏನ್ ಹಾಳು ಬರ್ತಾನ 2 ದಿನ ಏನ ನೋಡ್ಪ. ನನಗ ಆಸು ಗರಂ ಇರ್ತೈತಿ, ಆಡಿಸ್ತಾನೆ. ನಿಮ್ಮ ಹಣೆ ಬರೋಣಂತೂ ನಾ ಬಂದಿಲ್ಲ ಏನ. ಅಲ್ಲಿ ಮಟ್ಟ ಬಂದು ನಿಮ್ಮನ್ನ ಕರೆದಿಲ್ಲ ಏನ. ಇನ್ನೊಂದ್ಸಲ ವಿಚಾರ ಮಾಡೋದಿದ್ರೆ ಮಾಡಿ. ಮತ್ತೆ ಸುದ್ದಿ ಬರುದು ನೋಟಮ್ಮ ಇದ್ರಾಗ ಆಮೇಲೆ ಹಂಗ ಹಿಂಗ ತೊಳೆದ್ರಿ ಪಂಜಾಬಿ ಏನ ಪಂಜಾಬ್ ನೋಡಪ್ಪ. ನಿನ್ನ RCB ನಮ್ದು ನೋಡಪ್ಪ ತಮ್ಮ ಹೇಳ್ತಾನೆ. ಇದ್ರಾಗ ಮೋಸ ಗೀಸ ಏನು ಇಲ್ಲ. ಮಹೇಶ್ವರ ಮೋಸ ಮಾಡಿದ್ರು ಕಲ್ಮೇಶ್ವರ ಮೋಸ ಮಾಡೋದಿಲ್ಲ. ಏನಪ್ಪಾ ನನಗೇನ ನೀವು ಗೆದ್ರು ಅಷ್ಟ ಅವ್ರು ಗೆದ್ರು ಅಷ್ಟ. ಯಾರ್ ಗೆದ್ರು ನನಗೆ ಕಮಿಷನ್ ಬರುದ ಏನಪ್ಪಾ ಹೇಳುದ. ನೀನ್ ಗೆದ್ರ ಅವ್ನ ಚೆಕ್ ತಗೊಂಡ ಬ್ಯಾಂಕ್ ಹೋಗಿ ರೊಕ್ಕ ತೆಗಿಸಿ ನೀನು ಕೊಡ್ತೇನೆ. ನಾವು ಗೆದ್ರ ನೀನು ಕರ್ಕೊಂಡು ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಸಹಿ ಮಾಡಿ ಅವ್ನ ಮನೆ ಬಂದು ಕೊಡ್ತಾನೆ. ಏನ
ನನಗ್ ಬಂದು ಸಾಕ ಕಮಿಷನ್ ಗೊತ್ತಾಗಲ್ಲ ಬೀಗ ಸುಮ್ಮನೆ ನೀನ್ ಹೇಳ್ತಾನೆ ಆಮೇಲೆ ಹೇಳ್ತಾನೆ ಈಗೆಲ್ಲ ರೊಕ್ಕ ಭಾಳ ಬರ್ತದ ಸ್ವಲ್ಪ ಹುಡುಗ ತಗೊಂತಾರ ಅದ್ರಾಗ ಹಿಂಗೆಲ್ಲ ಮಾಡಿ ಬೇಜಾರಾಗ ಮುಂಜಾನೆ ನಿಮ್ಮ ಮನೆ ಬರೋಣ ನಿಮ್ಗ ಗೊತ್ತಾಗತ್ತೆ ಮಕ್ಕಳ ಶಿವಪ್ಪಲ್ಲ ಇವ ಇಲ್ಲೇನ್ ಮಾಡಕ್ ಬಂದಿದ್ದ ನೀವು ಇಲ್ಲಿ ಗಾಡಿನಾಗ ಬಾಳ ನಿಂತಾವ ನೇಚರ್ ಪಾಪ ನಮ್ಮ ಕೆಲ್ಸಕ್ಕ ನಮಸ್ಕಾರ ನಮಸ್ಕಾರ ಇಲ್ಲೇ ಬಂದಿದ್ದಪ್ಪ ಜೀವಪ್ಪ ಏನ್ ಮಾಡಕ್ ಬಂದಿದ್ರಿ ಹಂಗ ಬಂದಿದ್ದಾಳ್ರಿ ನೋಡ್ರ ಹೌದಾ ಹಂಗ ಬಂದಿದ್ವು ಏನ ಮತ್ತ ಬ್ಯಾಟ್ರಿಗ ಆಟ ಆಡಕ್ ಬಂದಿದ್ರು ಪಾಪ ನಿಮ್ಗೆ ನಮ್ಮ ಮಗ ದುಡ್ಡು ಸರಿ ಮಠ ಮತ್ತೆ ಬಂದಿದ್ದೆ ನಾವೇನ್ ಕುಡಿದ್ಬಿಟ್ಟಂದ್ರೆ ಈಗ ಒಂದು ವಾರ ತಿಂಗಳ ಅಂತ ಚಿಕ್ಕಡಿಂದ ಬಂದ್ರಲ್ಲ ಪರಿಚಯ ಆಗಿದ್ರಿ ಮಾತಾಡ್ಸಕ್ ಹೋಗಿದ್ರಿ ಮಕ್ಕಳು ಏನ್ ಮಾಡ್ಕೊಂತಾರೋ ಏನಿಲ್ವೋ ದುಡಿತಾರೋ ದುಡಿಯಂಗಿಲ್ಲ ದುಡ್ಡು ಪಡಿಯಂಗಿಲ್ಲ ಬರೀ ಇದನ್ನ ಮಾಡ್ಕೊಂತ ಅಡ್ಡಾಡ್ತಾರ ಕೊಡ್ಕೊಂತ ಭತ್ತದ ಗದ್ದೆ ನಾಟಿ ಮಾಡೋದು ಆತ ಜೀವ ಇಲ್ಲೇ ಅದ ಜೀವ ಏ ಜೀವ ಇಲ್ಲ ನಮಸ್ಕಾರ ಗೌಡ್ರ ನಮಸ್ಕಾರ ಏನ್ ನಮಸ್ಕಾರ ಹೇಳ್ತಿಲ್ಲ ಮಾನ ಮರ್ಯಾದೆ ಐತಿಲ್ಲ ನನಗೆ ಗೌಡ್ರ ಯಾಕ್ರಿ ಗೌಡ್ರ ಅಂತ ರೊಕ್ಕ ಕೊಟ್ಟು ತುಸು ದಿನ ಆತ ನಿಮ್ಗೆ ಇನ್ 2 ದಿನ ಕೊಡ್ತಾನ ಗೌಡ್ರ ಇನ್ನ 2 ದಿನ 3 ದಿನ ನಮ್ಮ ಮನೆಗೆ ಹೋದ್ರ ಮನಿ ಕದ ಹಾಕಿರ್ತೈತಿ ಅದ್ರ ಬತ್ತಿ ಹೊರಗೆ ಹೋಗೋಕೆ ಅಷ್ಟು ದುಡ್ಡು ತಂದು ಹಾಕಿ ನೀ ಕುಡ್ಕೊಂಡು ಆಟಾಡವ ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಐತಿ ಕೆಲ್ಸಕ್ಕೆ ಹೋಗಿರ್ತೇನೆ ಗೌಡ್ರ ನಾನು ಸಂಜೆ ಮಟ್ಟ ಯಾಕೆ ಕೆಲ್ಸಕ್ಕೆ ಹೋಗ್ತೀರಿ ಬದ್ಮಾಸ್ತ ಮಗನ ನಿನ್ ಕೆಲಸ ನೋಡಿಲ್ಲ ನಾನು ಇದನ್ನ ಮಾಡ್ಕೊಂತ ಇರ್ತೀನಿ ಮಗನ ಊರಾಗ ಸಂಜೆ ಮಟ್ಟ ಕೆಲ್ಸಕ್ಕೆ ಹೋಗಿರ್ತೇನೆ ಗೌಡ್ರ ನಾ ನಿನ್ ಕೆಲಸ ನೋಡೇನ್ ನಾನು ಹುಡುಗ ಒಂದು ಹೇಳ್ತಂತ ತಿಳ್ಕೊ ದೇವ್ನೊಳಗ ಭಾಳ ಅತಿಶಯ ಯಾವ್ದು ಒಳ್ಳೇದಲ್ಲ ಅಲ್ಲೇ ಹೊತ್ತು ಮುಣ ಮಟ ದುಡುದು ನಿನಗ ತಂದು ಹಾಕ್ತಾಳ ನೀನು ಅದ್ರ ಅರಿವಿಲ್ದಂಗ ಕುಡ್ಕೊಂಡು ಅಡ್ಡಾಡ್ತೀನಿ ನೀನು ಗೊತ್ತಾಗೋದಿಲ್ಲ ನಿನಗ ದೇವ್ನ ಅಂದ್ರೆ ಏನ್ ತಿಳ್ಕೊಂಡಿ ನೀನು ನಾನು ಕೆಲ್ಸಕ್ಕೆ ಹೋಗ್ಕನ್ರಿ ಅಲ್ಲಿ ಹೋಗಿದ್ಯಾ ಹುಡುಗಿ ಆರಾಮಿಲ್ಲಂಗ ಬಿದ್ದೈತಿ ಅದ BP ಲೋ ಆಗಿ ಬಿದ್ದೈತಿ ನಿಮ್ ಮನಿ ಮುಂದ ಎಷ್ಟೊಂದ್ ಮನಿ ನಿಂತಿದ್ರು ನೋಡೋಗಲ್ಲಿ ಏನಂದ್ರಿ ಗೌಡ್ರ ನಾನು ಬೆಳಿಗ್ಗೆ ಹೋಗಿದ್ದೆ ಆ ಹುಡುಗಿಗೆ ಫುಲ್ ಜ್ವರ ಬಂದ್ಬಿಟ್ಟೈತಿ ನಿಮ್ ಮನಿ ಮುಂದ ಎಷ್ಟೊಂದು ಮಂದಿ ನಿಂತಾರಲ್ಲಿ ನನಗೂ ಹೋಗಕ್ ಆಗ್ಲಿಲ್ಲ ಅಲ್ಲಿ ಏನಾಗೈತೋ ಬಿಟ್ಟೈತೋ ಯಾರಿಗ್ ಗೊತ್ತ ನಿನ್ಗೇನು ನೀವು ಮಂತ್ರೊಳಗೆ ಹೋಗ್ತಿಲ್ಲ ಅದನ್ನೆಲ್ಲ ನಿನ್ಗೆಲ್ಲ ವಿಚಾರ ಬರುತ್ತೆ ಒಂದ್ ಮನಿ ಬಿಟ್ಟು ಬಂದೈತೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀವಿ ನಿನ್ನ ಸಲುವಾಗಿ ನಿನ್ನ ಮಾನ ಮರ್ಯಾದೆ ಎಲ್ಲ ಮುಚ್ಚಿಟ್ಕೊಂಡು ಮತ್ತೊಬ್ಬರು ಹೊಲಕ್ಕೆ ಹೋಗಿ ದುಡಿದು ನಿಮಗೆ ತಂದು ಹಾಕಿದ್ರೆ ನನಗೆ ಅರಿವಿಲ್ಲ ಬೇರೆ ಯಾರ ಆ ಜಗ ಇದ್ರ ಇದೇನ್ ಕಸಬರಿಗೆ ಇದಕ್ಕೆ ಡೈವರ್ಸ್ ಕೊಟ್ಟು ಹೋಗ್ಬಿಡೋದು ಅಂತಿದ್ರ ನಿನ್ಗೇನಾದ್ರು ಒಂದ್ ಹಾ ನಾವು ಬಂದ್ರು ಒಳ ಗಾಡಿ ತೆಗೆ ತೆಗೆದುಕೊಡಕ್ ರೆಡಿ ಆಗ್ಲಕ್ಕೆ ಏನಾದ್ರು ಸ್ವಲ್ಪ ಯೋಚನೆ ಐತೆ ಒಂದಿನ ತಿಂದಿದ್ದು ಉಂಡಿ ಅಂತ ಕೇಳಿ ಏನು ಕಳ್ಕೊಂಡ್ಮೇಲೆ ಯಾವ್ದು ಸಿಗೋದಿಲ್ಲ ಕಳ್ಕೋಕ್ಕಿಂತ ಮುಂಚೆ ವಿಚಾರ ಮಾಡ್ಬೇಕ
ಗೌಡ್ರ ತಪ್ಪಾತ್ರಿ ಗೌಡ್ರ ಈಗ ಅರಿವಾತ್ರಿ ನನಗ ಅಂತ ಹೆಂಡತಿ ಪುಣ್ಯ ಮಾಡೇನ್ರಿ ಗೌಡ್ರ ನಾನು ಬಡುದು ಇಷ್ಟು ಕುಡಿದು ಬಂದ್ರು ಎಷ್ಟು ನಿಗ್ರಹ ಹೋದ್ರು ನನ್ನ ದೇವ್ರಂತ ಪೂಜಿಸಾಳ್ರಿ ಗೌಡ್ರ ದೊಡ್ಡ ತಪ್ಪಾತ್ರಿ ಗೌಡ್ರ ದೊಡ್ಡ ತಪ್ಪಾತ್ರಿ ಗೌಡ್ರ ನೋಡ್ದೇವಪ್ಪ ಒಂದ್ ಮಾತು ಹೇಳ್ತೇನೆ, ಯಾವಾಗ್ಲೂ ಕಾಲ ಕೈ ಮೀರೋಕ್ಕಿಂತ ಮುಂಚೆ ನಾವು ಬದಲಾಗಲಿಲ್ಲ ಅಂತ ಎಲ್ಲ ಮುಗಿದು ಹೋದ್ಮೇಲೆ ಯಾವ್ದು ಸಿಗೋದಿಲ್ಲ. ನಿಜ ಗೌಡ್ರ ನಿಜ ರೀ, ನೂರಕ್ಕೆ ನೂರು ನಿಜ ರೀ. ಇನ್ ಮುಂದಿಂದ ಏನೈತಲ್ಲ ದಿನ ಕೈಯಾಗೈತಿ. ಅಕಸ್ಮಾತ್ ಆಗಿ ಏನಾರ ಆಗಿ ಸತ್ಲ ಅಂತಂದ್ರ ಗೌಡ್ರ ಈ ಮಾತನ್ಬೇಡ್ರಿ ಗೌಡ್ರ, ನೀನ್ ಎದಿನ ನಿಂತಂಗತ್ರಿ ಗೌಡ್ರ. ಆಕಿಲ್ಲ ಅಂದ್ರ ನಾ ಜೀವನ್ ತುಳಿದಿಲ್ರಿ ಗೌಡ್ರ. ನಾನ ಇವತ್ ಮುಂಜಾನೆ ಮನಿ ಕಡೆ ಹಾಕಿ ಬರಾಕಿದ್ನಲ್ಲೇ ಅಲ್ಲೇ ಮನಿ ಮುಂದೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಇಟ್ಟಿದ್ರು. ಏನೋ BP ಲೋ ಆಗೈತಿ ಏನೋ ಆಗೈತಿ ಅಂತ ಹೇಳಿ ಮಾತಾಡಕತ್ತಿದ್ರು ಅವ್ರು. ನನಗೂ ಹೋಗೋದಾಗ್ಲಿಲ್ಲ. ಅದಕ್ಕೆ ಈಗ ನೀವ್ ಒಂದ್ ಕೆಲ್ಸ ಮಾಡ, ದೌಡ್ ಮನಿಗ್ ಹೋಗಿ ಏನಾಗೈತಿ ನೋಡಿ ನಮ್ಗೆ ಅಲ್ಲಿ ವಿಚಾರಿಸೋಟ. ಹೋಗ್ಬರ್ತೇನ್ರಿ ಗೌಡ್ರ. ಗೌಡ್ರು ಒಂದು ಚಲೋ ಹೇಳಿದ್ರು ಮರ ನನ್ ಹೇಳ್ತಿಲ್ಲ ಅಂದ್ರ ನನ್ ಅಂಜು ಇಲ್ಲ ಅಂದ್ರ ಹೆಂಗ ನನ್ ಜೀವನಾನ ಇಲ್ಲಂಗ ಕಿತ್ಪ ಯಪ್ಪ. ಅಂಜು ಏನ ಮಂದಿ ಕೂಡ ಮುಂದೆ ಅಂಜನಿ ಏನಪ್ಪ ನೀನು ಮಕ್ಕಳು ಇಲ್ಲೇ ಮಾಡೋದು ನೋಡೇ BP ಲೋ ಆದ್ರೆ ಏನ್ ಮಾಡ್ತೀನಿ ನಿನ್ನ ಮಾಡ್ಮಣ್ಣ್ ಆಗಲಿ ನಿನ್ನ ಎಂಡ್ರ ಮಕ್ಕಳು ನಮ್ಗೆ ಖಬರ್ ಐತಿ ನಿನಗ ಅದಕ್ಕಿಂತ ಮಕ್ಕಳು ಪುಣ್ಯ ಮಾಡೇನಿ ನಾನು. ಯಾರ ಆಗಿದ್ರ ಡೈವರ್ಸ್ ಕೊಟ್ಟಿದ್ರು ನನಗೆ. ತಿಳ್ಕೊಂಡೇನಿ ನಾನು. ಹಿಂಗ ಇದ್ದ ಒಂದ್ ಹುಡುಗ ಮದ್ವೆ ಹೆಂಗಿದ್ರಿ ಎಷ್ಟ್ ಚಂದ ಎಲ್ಲ ಹಣ ಮಾಡಾಕ್ತೀನಿ ನಾಳೆ ಮಾಡಾಕ್ತಾನೆ. ತಪ್ಪಾಗಿದ್ರೆ ಇನ್ನೂ ಮಾಡುದಿಲ್ರಿ ಈಗ. ಇಲ್ರಿ ನನ್ ಜೀವನದಾಗ ಇನ್ನೊಮ್ಮೆ ಕುಡಿದಿನ ಇಲ್ರಿ. ಹಿಂಗ ಅಂದಾರ ಎಷ್ಟ್ ಮಂದಿಗೆ ಹೆಂಡದಿಂದ ಹೆಂಡತಿ ಹಾಳಾಗ್ಯಾರ್ರಿ. ನಾವು ಹೇಳ್ತೇವೆ ಮನೆಗೆ ಹೋಗ್ತೇವಿ ಹೆಂಗ್ ಮಾಡ್ತೇವೆ ನೋಡು. ಮಾಡಕ್ ಹೋಗ್ಬೇಡ ಅಂದು ತೆಲಿಗೂ ತಗದಂದು ಅಂದು ತಪ್ಪಾತಂದು ಮಾಡುದಂದು ತಪ್ಪಾತಂದು ಬದುಕಿನ ಹೆಚ್ಚಿನಂದು ನನಗಿನ್ನ ಇನ್ನೊಬ್ಬ ಜೀವನದಾಗ ತಪ್ಪು ಮಾಡುದಿಲ್ಲ ಯಾವ್ದು ಹೋಗೋಣ ಅಂತು ಅದು ಏನಾರ ನೀರು ತೊಂಬದ್ ಕೊಲ್ಲ ಅಂದು ಈ ಜೀವನಿಗೆ ಅಂಜಲಿ ಇದ್ರ ಜೀವನ ಅಂಜನೆ ಅಂತು ತಪ್ಪಾತಂದು. ಇರ್ಲಿ ಬಿಡ್ರಿ, ನೀವ್ ಚಲೋ ತಂದಿದ್ರ ಅಷ್ಟ ಸಾಕ್ ನಮಗ್.